ಹೆಲೋ ಫ್ರೆಂಡ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ಆದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಂಬ ಒಂದು ಫುಲ್ ಚಾಪ್ಟರ್ನ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫುಲ್ ಚಾಪ್ಟರ್ನ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತೀವಿ, ಆಯಿತಾ. ವಾಟ್ ವಿಲ್ ವಿ ಡೂ ಟುಡೇ? ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅನ್ ಎ ಪಿ ವಿತ್ ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್. ಎ ಪಿ ಅಂದ್ರೇನು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಕೆಲವೊಂದು ಎಕ್ಸಾಂಪಲ್ಸ್ ಜೊತೆ, ಆಯಿತಾ. ಆಮೇಲೆ ಲರ್ನ್ ಹೌ ಟು ಐಡೆಂಟಿಫೈ ಎ ಆ್ಯಂಡ್ ಡಿ ಇನ್ ಅನ್ ಎ ಪಿ. ಒಂದು ಎ ಪಿಯಲ್ಲಿ ಎ ಅಂದ್ರೇನು ಮತ್ತು ಡಿ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಡಿರೈವ್ ಆ್ಯಂಡ್ ಯೂಸ್ ದ ಫಾರ್ಮುಲಾ ಆಫ್ ದ nth ಟರ್ಮ್ ಆಫ್ ಎನ್ ಎ ಪಿ. ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋ ಒಂದು ಫಾರ್ಮುಲಾ ಇರ್ತೈತೆ, nth ಟರ್ಮ್ ಆಫ್ ಎನ್ ಎ ಪಿ. ಅದನ್ನು ನಾವು ಹೇಗೆ ಅದು ಡಿರೈವ್ ಮಾಡಿ ಹೇಗೆ ಬಂತು ಅದು ಅನ್ನೋದನ್ನು ಡಿಸ್ಕಸ್ ಮಾಡಿ ಅದನ್ನು ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂಡರ್ಸ್ಟ್ಯಾಂಡ್ ದ ಸಮ್ ಆಫ್ ಎನ್ ಟರ್ಮ್ಸ್ ವಿತ್ ಬೋತ್ ಫಾರ್ಮುಲಾಸ್. ಒಂದು ಸಮ್ ಆಫ್ ಎನ್ ಟರ್ಮ್ಸ್ಗೆ 2 ಫಾರ್ಮುಲಾ ಇದೆ, ಅದು ಹೇಗೆ ಬಂತು ಅನ್ನೋದನ್ನು ಡಿಸ್ಕಸ್ ಮಾಡಿಬಿಟ್ಟು ಹೇಗೆ ಯೂಸ್ ಮಾಡೋದನ್ನು, ಯಾವ ಫಾರ್ಮುಲಾನ ಯಾವಾಗ ಯೂಸ್ ಮಾಡೋದು ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಸಾಲ್ವ್ ಸೆಲೆಕ್ಟೆಡ್ ಎಕ್ಸಸೈಸ್ ಕ್ವಶನ್ಸ್ ಇದೆ ತಾನೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಸೈಸ್ ಕ್ವಶನ್ಸನ್ನು ಕೆಲವೊಂದು ಆರಿಸಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲೀನಾಗಿ. ನಾವು ಕಾನ್ಸೆಪ್ಚುಲಿ ನಾವು ಎಲ್ಲ ಒಂದು ಪ್ರತಿಯೊಂದು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ರೀಕ್ಯಾಪ್ ಮಾಡಿಕೊಂಡು ಕೆಲವೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ನ ನಾನು ನಿಮ್ಗೆ ಕೊಡ್ತೀನಿ, ಅದನ್ನು ಡಿಸ್ಕಸ್ ಮಾಡೋಣ, ಆಯಿತಾ. ಸೊ ದಿಸ್ ಈಸ್ ದ ಗೋಲ್ ಫಾರ್ ಟುಡೇ. ಫಸ್ಟ್ ನಾವು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊತೀವಿ, ಆಮೇಲೆ ಕೆಲವೊಂದು ಎಕ್ಸಸೈಸ್ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ತೀವಿ, ಆಯಿತಾ. ಓಕೆ, ಫಸ್ಟು ವಾಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಎ ಪಿ ಅಂದ್ರೇನು? ಎ ಪಿ ಅಂದ್ರೆ ಏನಂದರೆ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಪಿ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ ವಿತ್ ಫಿಕ್ಸ್ಡ್ ಗ್ಯಾಪ್ ಆರ್ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ದಮ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನಂದರೆ ಲಿಸ್ಟ್ ಆಫ್ ನಂಬರ್ಸು, ಒಂದು ನಂಬರ್ಸ್ ಇರೋ ಒಂದು ಸೀಕ್ವೆನ್ಸು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ. ವಿತ್ ಫಿಕ್ಸ್ಡ್ ಗ್ಯಾಪ್ ಅಂದರೆ ಕಾಮನ್ ಡಿಫ್ರೆನ್ಸು. ಫಿಕ್ಸ್ಡ್ ಗ್ಯಾಪ್ ಅಂದರೆ ನೋಡಿ ಇಲ್ಲಿ 2, 4, 6, 8, 10 ಇದೆ ತಾನೆ. ಇವು ಎಲ್ಲ ನಂಬರ್ಸಲ್ಲಿ ಫಿಕ್ಸ್ಡ್ ಗ್ಯಾಪ್ ಎಷ್ಟಿದೆ? 2 ಇದೆ ತಾನೆ. 2 + 2 ಮಾಡಿದ್ರೆ ಏನು ಬಂತು? 4 ಬಂತು. 4 + 2 ಮಾಡಿದ್ರೆ ಏನು ಬಂತು? 6 ಬಂತು. 6 + 2 ಮಾಡಿದ್ರೆ ಏನು ಬಂತು? 8 ಬಂತು. ಸೊ ಇದೆ ತಾನೆ 2, 4, 6, 8. ಇಲ್ಲಿ ಕಾಮನ್ ಗ್ಯಾಪ್ ಏನು? 2 ತಾನೆ. ಸೊ ಈ ಒಂದು ಕಾಮನ್ ಗ್ಯಾಪನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಎ ಪಿ ಅಂದರೆ ಏನಂದರೆ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್, ಒಂದು ಲಿಸ್ಟ್ ಆಫ್ ನಂಬರ್ಸ್ ವಿತ್ ಅ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ದಮ್, ವಿತ್ ಅ ಫಿಕ್ಸ್ಡ್ ಗ್ಯಾಪ್. ಒಂದು ಇಷ್ಟಾದ್ಮೇಲೆ ಮತ್ತೆ ಅದು ನೆಕ್ಸ್ಟ್ ನಂಬರಿಗೆ ಹೋಗಬೇಕು, ಮತ್ತೆ ನೆಕ್ಸ್ಟ್ ನಂಬರ್, ಒಂದು ಪ್ಯಾಟರ್ನ್ ಇರಬೇಕು ಅದರಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಅನ್ ಎ ಪಿ. ಇನ್ ಸಿಂಪಲ್ ವರ್ಡ್ಸ್, ನಂಬರ್ಸ್ ಗೋ ಅಪ್ ಆರ್ ಡೌನ್ ಬೈ ದ ಸೇಮ್ ಅಮೌಂಟ್. ನಂಬರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಾಂದರೆ ಕಮ್ಮಿ ಆಗ್ತಾ ಹೋಗುತ್ತೆ ಬೈ ದ ಸೇಮ್ ಅಮೌಂಟ್. ಇದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಇದನ್ನು ಸೇಮ್ ಅಮೌಂಟ್ ಅಂದ್ರೇ ಕಾಮನ್ ಡಿಫ್ರೆನ್ಸ್. ಕಾಮನ್ ಆಗಿದೆ, ಆ ಒಂದು ಗ್ಯಾಪ್ ಏನಿದೆ ಸೇಮ್ ಆಗಿದೆ ನೋಡಿ, 2 ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಎ ಪಿ. ಈ ಒಂದು ಎಕ್ಸಾಂಪಲಲ್ಲಿ ಎ ಮತ್ತು ಡಿ ಅಂದ್ರೇನು? ಎ ಅಂದರೆ ಏನಂದರೆ ಇಲ್ಲೇ ಬರೆದು ಬಿಡ್ತೀನಿ. ಎ ಅಂದರೆ ಏನಂದರೆ ಒಂದು ಎ ಪಿಯಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ದ ಫಸ್ಟ್ ಟರ್ಮ್. ಡಿ ಅಂದರೆ ಏನಂದರೆ ಕಾಮನ್ ಡಿಫ್ರೆನ್ಸ್, ಆಯಿತಾ. ಎ ಅಂದ್ರೇನು? ಫಸ್ಟ್ ಟರ್ಮ್ ಅಂದ್ರೇನು? ಹೆಸರಲ್ಲೇ ಗೊತ್ತಾಗುತ್ತೆ. ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ನಂಬರ್ಗೆ ನಾವು ಫಸ್ಟ್ ಟರ್ಮ್ ಅಂತ ಕರಿತೀವಿ, ಆಯಿತಾ. ಅದು ಎ. ಡಿ ಅಂದರೆ ಏನಂದರೆ ಸರಿಯಾಗಿ ಬರಿತೀನಿ. ಓಕೆ, ಡಿ ಅಂದರೆ ಏನಂದರೆ ಕಾಮನ್ ಡಿಫ್ರೆನ್ಸು. ಆ ಒಂದು ಗ್ಯಾಪ್ ಇದೆ ತಾನೆ, 2 ಗ್ಯಾಪ್ ಇದೆ ನೋಡಿ, ಇಲ್ಲಿ 2. ಸೊ ಆ ಒಂದು ಗ್ಯಾಪನ್ನು ನಾವು ಕಾಮನ್ ಡಿಫ್ರೆನ್ಸ್ ಡಿ ಅಂತ ಕರಿತೀವಿ ಶಾರ್ಟಾಗಿ, ಆಯಿತಾ. ಸೊ ಈ ಒಂದು ಎ ಪಿಯಲ್ಲಿ, ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎ ಅಂದ್ರೇನು? ಎ ಅಂದ್ರೇ 2 ತಾನೆ, ಫಸ್ಟ್ ಟರ್ಮ್. 2 ಇಸ್ ದ ಫಸ್ಟ್ ಟರ್ಮ್. ಡಿ ಕಾಮನ್ ಡಿಫ್ರೆನ್ಸ್ ಏನಿಲ್ಲ, ಕಾಮನ್ ಗ್ಯಾಪ್ ಏನು? 2ನೇ ತಾನೆ. ಕನ್ಫ್ಯೂಸ್ ಮಾಡಿಬಿಡಿ. ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ನಂಬರು, ಅದು ಎ, ಅದು 2ನೇ ತಾನೆ ಇಲ್ಲಿ. ಓಕೆ, ಡಿ ಅಂದ್ರೇನು? ಕಾಮನ್ ಡಿಫ್ರೆನ್ಸ್. ಆ ಒಂದು ಗ್ಯಾಪು 2 + 2 ಮಾಡಿದ್ರೇ ತಾನೆ 4 ಬರೋದು. 4 + 2 ಮಾಡಿದ್ರೇ ತಾನೆ 6 ಬರೋದು. 6 + 2 ಮಾಡಿದ್ರೇ ತಾನೆ 8 ಬರೋದು. ಸೊ ಇಲ್ಲಿ ಕಾಮನ್ ಗ್ಯಾಪ್ ಏನಿದೆ? 2 ತಾನೆ. ಸೊ ಈ ಒಂದು ಕಾಮನ್ ಗ್ಯಾಪಿಗೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ, ಅದನ್ನು ಡಿ ಅಂತ ಕರಿತೀವಿ. ಈ ಒಂದು ಎ ಪಿಯಲ್ಲಿ ಡಿ ವ್ಯಾಲ್ಯೂ 2. ಓಕೆ, ನಾನು ಇವಾಗ ನಿಮ್ಗೆ ಈ ಥರ ಹೇಳಿದ್ರೆ 1, 3, 5, 7, 9 ಆ್ಯಂಡ್ ಸೋ ಆನ್ ಈ ಥರ ಹೇಳಿದ್ರೆ ಇದು ಒಂದು ಎ ಪಿನೇ ತಾನೆ. ಓಕೆ, ಈ ಒಂದು ಎ ಪಿಯಲ್ಲಿ ಎ ವ್ಯಾಲ್ಯೂ ಏನು? ಎ ಅಂದ್ರೇನು? ಫಸ್ಟ್ ಟರ್ಮ್ ಏನಿದೆ? 1 ತಾನೆ, ಮೊದಲನೇ ನಂಬರ್ 1. ಓಕೆ, ಡಿ ವ್ಯಾಲ್ಯೂ ಏನಿಲ್ಲ? ಡಿ ವ್ಯಾಲ್ಯೂ ಏನು? ಡಿ ಅಂದ್ರೇನು? ಕಾಮನ್ ಗ್ಯಾಪು. ಎಷ್ಟು ಗ್ಯಾಪ್ ಇದೆ 2 ನಂಬರ್ಸಲ್ಲಿ, ಅದನ್ನು ಡಿ ಅಂತ ಕರಿತೀವಿ. ಸೊ 1ಗೆ ಎಷ್ಟು ಆ್ಯಡ್ ಮಾಡಿದ್ರೆ 3 ಬರುತ್ತೆ, 2 ಆ್ಯಡ್ ಮಾಡಿದ್ರೆ 3 ಬರುತ್ತೆ ತಾನೆ. ಓಕೆ, 3ಗೆ ಎಷ್ಟು ಆ್ಯಡ್ ಮಾಡಿದ್ರೆ 5 ಬರುತ್ತೆ, 2 ಆ್ಯಡ್ ಮಾಡಿದ್ರೇ 5 ಬರುತ್ತೆ. 5ಗೆ ಎಷ್ಟು ಆ್ಯಡ್ ಮಾಡಿದ್ರೆ 7 ಬರುತ್ತೆ.
ಎರಡು ಆ್ಯಡ್ ಮಾಡಿದರೆ 7 ಬರುತ್ತೆ. ಸೊ ಇಲ್ಲಿ ಕಾಮನ್ ಆಗಿರೋ ಗ್ಯಾಪ್ ಏನು 2 ತಾನೆ. ಸೊ ಆ ಕಾಮನ್ ಗ್ಯಾಪಿಗೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ, ಅದರ ವ್ಯಾಲ್ಯೂ 2 ಈ ಒಂದು ಎ ಪಿಯಲ್ಲಿ. ಆಯಿತಾ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಸೆಕೆಂಡ್ ಎಕ್ಸಾಂಪಲ್ನ ನೋಡೋಣ. 10 7 4 1 ಅಂತ ಇದೆ. 10 7 4 1 ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ನಂಬರ್ಸ್ ಗೋ ಅಪ್ ಆರ್ ಡೌನ್ ಬೈ ದ ಸೇಮ್ ಅಮೌಂಟ್. ಇಲ್ಲಿ ನಾವೇನು ನೋಡಿದ್ವಿ, ನಂಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅಪ್ ಹೋಗ್ತಾ ಇದೆ. ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು, ನಂಬರ್ಸ್ ಡೌನ್ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಆಯಿತಾ, ನಂಬರ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದ್ರೂ ಅದು ಎ ಪಿನೇ, ಆದರೆ ಬೈ ದ ಸೇಮ್ ಅಮೌಂಟ್ ಇರಬೇಕು. ಇದೇ ಕಂಡೀಷನ್. ಜಾಸ್ತಿ ಆದ್ರೂ ಅದೇ ಒಂದು ಫಿಕ್ಸ್ಡ್ ನಂಬರಿಂದನೇ ಜಾಸ್ತಿ ಆಗಬೇಕು, ಕಮ್ಮಿ ಆದ್ರೂ ಅದೇ ಫಿಕ್ಸ್ಡ್ ನಂಬರಿಂದ ಕಮ್ಮಿ ಆಗಬೇಕು. ಓಕೆ, ಈ ಒಂದು ಎಕ್ಸಾಂಪಲಲ್ಲಿ 10ಗೆ ನಾವು ಎಷ್ಟು ಆ್ಯಡ್ ಮಾಡಿದ್ರೆ 7 ಬರುತ್ತೆ. 10ಗೆ ನಾವು ಎಷ್ಟು ಆ್ಯಡ್ ಮಾಡಿದ್ರೆ 7 ಬರುತ್ತೆ, ಕರೆಕ್ಟ್. -3 ಆ್ಯಡ್ ಮಾಡಿದ್ರೆ 7 ಬರುತ್ತೆ. 7ಗೆ ಎಷ್ಟು ಆ್ಯಡ್ ಮಾಡಿದ್ರೆ 4 ಬರುತ್ತೆ, ಕರೆಕ್ಟ್. -3 ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಬೇಸಿಕಲಿ ಪ್ಲಸ್ ಇಂಟು ಮೈನಸ್ ಇಸ್ ಪ್ಲಸ್ ತಾನೆ, ಮೈನಸ್ ತಾನೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಇದನ್ನು ನಾವು ಡೈರೆಕ್ಟಾಗಿ ಈ ಥರ ಬರೆಯೋ ಬದಲು ನಾವು ಈ ಥರನೇ ಬರೆಯೋಣ, ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಅವಾಗ. ಇವಾಗ ಇಲ್ಲಿ ಫಿಕ್ಸ್ಡ್ ನಂಬರ್ ಎಷ್ಟು ಆ್ಯಡ್ ಆಗ್ತಾ ಇದೆ, ಫಿಕ್ಸ್ಡ್ ನಂಬರ್ ಎಷ್ಟು ಆ್ಯಡ್ ಆಗ್ತಾ ಇದೆ, -3 ತಾನೆ, ಫಿಕ್ಸ್ಡ್ ಗ್ಯಾಪು. ಸೊ -3 ಇಸ್ ಡಿ. ಆಯಿತಾ, ಮತ್ತು ಫಸ್ಟ್ ಟರ್ಮ್ ಏನು, ಫಸ್ಟ್ ಟರ್ಮ್ ಇಸ್ 10. ಅಷ್ಟೇ, ಸಿಂಪಲ್. ಸೊ ಜಾಸ್ತಿ ಆದ್ರೂ ಎ ಪಿನೇ, ಕಮ್ಮಿ ಆದ್ರೂ ಎ ಪಿನೇ, ಆದರೆ ಸೇಮ್ ಅಮೌಂಟಿಂದ ಜಾಸ್ತಿ ಕಮ್ಮಿ ಆಗಬೇಕು. ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ಡಿ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ ನೋಡಿ. ಜಾಸ್ತಿ ಆಗ್ತಾ ಹೋಗ್ತಾ ಇದ್ದರೆ ಡಿ ವ್ಯಾಲ್ಯೂ ಪಾಸಿಟಿವ್, ಕಮ್ಮಿ ಆಗ್ತಾ ಹೋಗ್ತಾ ಇದ್ದರೆ ಡಿ ವ್ಯಾಲ್ಯೂಸ್ ನೆಗೆಟಿವ್. ಸಿಂಪಲ್. ಓಕೆ, ಸೊ ಇದು ಕಾಮನ್ ಸೆನ್ಸಿಂದ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಜಾಸ್ತಿ ಆಗ್ತಾ ಇದೆ, ಸೊ ಗ್ಯಾಪು ಪಾಸಿಟಿವ್ ಆಗಿರಬೇಕು. ಕಮ್ಮಿ ಆಗ್ತಾ ಇದೆ, ಸೊ ಗ್ಯಾಪು ನೆಗೆಟಿವ್ ಆಗಿರಬೇಕು, ಅದಕ್ಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಈ ಥರ ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಡ್ರಿ ವಾಟ್ ಈಸ್ ಎ ಆ್ಯಂಡ್ ಡಿ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಇವಾಗ ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಜನರಲ್ ಫಾರ್ಮನ್ನು ಡಿಸ್ಕಸ್ ಮಾಡೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಜನರಲ್ ಫಾರ್ಮ್. ಇವಾಗ ಸಿಂಪಲ್ ಎಕ್ಸಾಂಪಲ್ನ ತಗೊಳ್ಳೋಣ. 1 2 3 4 5 6 7 ಸೊ ಆನ್. ಆಯಿತಾ, ಈ ಥರ ಒಂದು ಸೀಕ್ವೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈಸ್ ದಿಸ್ ಅನ್ ಎ ಪಿನ ಇದು? ಹೌದು, ಇಟ್ ಈಸ್ ಅನ್ ಎ ಪಿ ಆಬ್ವಿಯಸ್ಲಿ. ಯಾಕಂದರೆ ಒಂದು ಫಿಕ್ಸ್ಡ್ ನಂಬರಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಫಿಕ್ಸ್ಡ್ ಅಮೌಂಟಿಂದ. ಆ ಫಿಕ್ಸ್ಡ್ ಅಮೌಂಟ್ ಏನಿಲ್ಲಿ 1 ತಾನೆ. ಸೊ 1ಗೆ ಏನು ಆ್ಯಡ್ ಮಾಡಿದ್ರೆ 2 ಬರುತ್ತೆ, 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ. 2ಗೆ ಏನು ಆ್ಯಡ್ ಮಾಡಿದ್ರೆ 3 ಬರುತ್ತೆ, 1 ಆ್ಯಡ್ ಮಾಡಿದ್ರೆ 3 ಬರುತ್ತೆ. 3ಗೆ ಏನು ಆ್ಯಡ್ ಮಾಡಿದ್ರೆ 4 ಬರುತ್ತೆ, 1 ಆ್ಯಡ್ ಮಾಡಿದ್ರೆ 4 ಬರುತ್ತೆ. ಸೊ ಈ ಫಿಕ್ಸ್ಡ್ ನಂಬರ್ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಫಿಕ್ಸ್ಡ್ ನಂಬರು ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಸೊ ಇಟ್ ಈಸ್ ಅನ್ ಎ ಪಿ. ಸೊ ಇದನ್ನು ನಿಮಗೆ ಕಾಮನ್ ಡಿಫ್ರೆನ್ಸ್ ಏನಂತ ಕೇಳಿದ್ರೆ ಎಷ್ಟು ಹೇಳ್ತೀರಾ ನೀವು? ಡಿ ಈಸ್ ಈಕ್ವಲ್ಸ್ ಟು 1. 1 ತಾನೇ ಗ್ಯಾಪ್ ಇಲ್ಲಿರೋದು. ಆಮೇಲೆ ಎ ವ್ಯಾಲ್ಯೂ ಏನಂತ ಕೇಳಿದ್ರೆ ಎಷ್ಟಂತ ಕೇಳಿದ್ರೆ ಏನು ಹೇಳ್ತೀರಾ? ಇಟ್ ಈಸ್ ಆಲ್ಸೋ 1 ತಾನೆ. ಫಸ್ಟ್ ಟರ್ಮ್ ಏನು 1. ಸೊ ಎ ವ್ಯಾಲ್ಯೂ ಇಸ್ 1, ಡಿ ವ್ಯಾಲ್ಯೂ ಇಸ್ ಆಲ್ಸೋ 1. ಸೊ ಇದನ್ನು ಇಷ್ಟು ನಮ್ಗೆ ಅರ್ಥ ಆಗಿದೆ. ಇವಾಗ ಇದನ್ನು ನಾವು ಈ ಥರನೂ ಬರಿಬೋದು ತಾನೆ. ಇದನ್ನೇ ನಾವು ಈ ಥರನೂ ಬರಿಬೋದು. 1 ನೆಕ್ಸ್ಟ್ ಟರ್ಮಿಗೆ ನಾವು 1 + 1, ನೆಕ್ಸ್ಟ್ ಟರ್ಮಿಗೆ ನಾವು 1 + 1 + 1, ನೆಕ್ಸ್ಟ್ ಟರ್ಮಿಗೆ ನಾವು 1 + 1 + 1 + 1, 4 ಸತಿ. ಸೊ ಇದೇ ಥರನೂ ಬರ್ಕೊಂಡು ಹೋಗ್ಬೋದು ತಾನೆ. ಇದನ್ನೇ ನಾವು ಈ ಥರ ಬರಿಬೋದು. ಸೊ ಇಲ್ಲಿ 1 ಅಂತ ಹಾಗೆ ಬರೆಯೋಣ, ಇಲ್ಲೂ 1 + 1 ಹಾಗೆ ಬರೆಯೋಣ. ಇಲ್ಲಿ 1 + 1 ಎಷ್ಟು ಸತಿ ಇದೆ? 2 ಸತಿ ಇದೆ. ಸೊ 2 ಸತಿ 1 ಇದೆ, 2 × 1. ಓಕೆ, ಇಲ್ಲಿ ನೆಕ್ಸ್ಟು 1 ಎಷ್ಟು ಸತಿ ಇದೆ? 3 ಸತಿ ಇದೆ. ಸೊ 3 × 1. ಸೊ ನೆಕ್ಸ್ಟು ಅದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಪ್ಯಾಟರ್ನ್ ಅಬ್ಸರ್ವ್ ಆಗಬೇಕು. ಏನು ಪ್ಯಾಟರ್ನ್ ಅದು? 1 ಇದೆ. ಇದನ್ನು ನಾವು ಈ ಥರನೂ ಬರಿಬೋದು ತಾನೆ. 1 + 0 × 1 ಈ ಥರನೂ ಬರಿಬೋದು. ಆವಾಗ ಮತ್ತೆ 1 ಬರುತ್ತೆ ತಾನೆ. 0 × 1 is 0, 0 + 1 is 1. ಸೊ ಅದು ಕರೆಕ್ಟು. ಸೊ ಇದನ್ನು ನಾವು ಈ ಥರನೇ ಬರೆಯೋಣ, 1 × 1. ನೋಡಿ 1 × 1 is 1 ತಾನೆ. ಸೊ ಈ ಥರ ಬರೆಯೋಣ, 1 + 0 × 1, 1 + 1 × 1, 1 + 2 × 1, 1 + 3 × 1. ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಗೆ ವಾಪಸ್ ಇದೇ ಸಿಗುತ್ತೆ. ಆಯಿತಾ. ಸೊ ನಾವು ಈ ಒಂದು ಎ ಪಿಯನ್ನು ಈ ಥರ ಬರ್ತಿದ್ದೀವಿ. ಆಯಿತಾ. ಓಕೆ, ಈ ಒಂದು ಎ ಪಿಯನ್ನು ನಾವು ಈ ಥರ ಬರ್ತಿದ್ದೀವಿ. ಇವಾಗ ನಿಮ್ಗೊಂದು ಪ್ಯಾಟರ್ನ್ ಅಬ್ಸರ್ವ್ ಆಗಬೇಕು. ಸೊ ಇಲ್ಲಿ ಎಲ್ಲ ಪ್ರತಿಯೊಂದು ಟರ್ಮಲ್ಲೂ 1 ಕಾಮನ್ ಆಗಿದೆ ನೋಡಿ. ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ ಎಲ್ಲ ಕಡೆ 1 ಇದೆ.
ಮತ್ತು ಈ ಬ್ರ್ಯಾಕೆಟ್ ಒಳಗಡೆ ಇರೋ ಥಿಂಗ್ನು ಕಾಮನ್ ಆಗಿದೆ, 1 ಇದೆ, 1 ಇದೆ, 1 ಇದೆ, 1 ಇದೆ, 1 ಎಲ್ಲವೂ ಕಾಮನ್ ಇದೆ. ಆದರೆ ಚೇಂಜ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇರೋದು ಇದು 0 1 2 3 ಆ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 0 1 2 3 ಅಂತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದನ್ನೇ ನಾವು ಈ ಥರ ಬರಿಬೋದು ನೋಡಿ. 1 ಏನಿಲ್ಲಿ ಈ ಒಂದು ಎ ಪಿಯಲ್ಲಿ ಎ ತಾನೆ, ಏನೇ 1 ಆಗಿತ್ತು, ನೆನಪಿದೆಯಾ? ಏನೂ 1 ಆಗಿತ್ತು, ಡಿನೂ 1 ಆಗಿತ್ತು. ಸೊ ಎ ಅಂತ ಬರೆಯೋಣ. ಅದು ಪ್ಲಸ್ 0 ಇಂಟು 1 ವ್ಯಾಲ್ಯೂ ಏನು ಡಿ ತಾನೆ, ಈ ಥರ ಬರೆಯೋಣ. ನೆಕ್ಸ್ಟ್ ಎ ಪ್ಲಸ್ 1 ಇಂಟು ಡಿ, ನೆಕ್ಸ್ಟ್ ಎ ಪ್ಲಸ್ 2 ಇಂಟು ಡಿ, ನೆಕ್ಸ್ಟ್ ಎ ಪ್ಲಸ್ 3 ಇಂಟು ಡಿ. ಬೇಸಿಕಲಿ ಈ ಒಂದು ಎ ಪಿಯನ್ನು, ಒಂದು ಜನರಲ್ ಎ ಪಿಯನ್ನು ನಾವು ಈ ಥರ ಬರಿಬೋದು. ಒಂದು ಜನರಲ್ ಎ ಪಿಯನ್ನು ನಾವು ಈ ಥರ ಬರಿಬೋದು. ಎ ಪ್ಲಸ್ 0 ಇಂಟು ಡಿ, ಎ ಪ್ಲಸ್ 1 ಇಂಟು ಡಿ, ಎ ಪ್ಲಸ್ 2 ಇಂಟು ಡಿ, ಎ ಪ್ಲಸ್ 3 ಇಂಟು ಡಿ ಆ್ಯಂಡ್ ಸೋ ಆನ್. ಸೊ ಅದನ್ನು ನಾವು ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಕರಿತೀವಿ. ಓಕೆ, ಸೊ ಅದನ್ನು ನಾವು ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಕರಿತೀವಿ. ಇನ್ನೊಂದು ಸತಿ ಹೇಳ್ತೀನಿ ನಿಮಗೆ, ಫಸ್ಟ್ ಟೈಮ್ ಅರ್ಥ ಆಗಲ್ಲ ಆಬ್ವಿಯಸ್ಲಿ, ಒಂದು 2-3 ಸತಿ ಕೇಳಿ. ಇವಾಗ ಒಂದು ಎ ಪಿಯನ್ನು ನಾವು ಜನರಲ್ಲಾಗಿ ಈ ಥರ ಬರಿಬೋದು. ಎ ಪ್ಲಸ್ ಡಿ, ಎ ಪ್ಲಸ್ 2 ಡಿ, ಎ ಪ್ಲಸ್ 3 ಡಿ, ಸೋ ಆನ್. ಬೇಸಿಕಲಿ ನಾವು ಕಾಮನ್ ಡಿಫ್ರೆನ್ಸ್ ಇದೆ ತಾನೆ, ಕಾಮನ್ ಡಿಫ್ರೆನ್ಸ್ ಡಿ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಎ ಇದೆ, ಎಗೆ ನಾವು ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ವಿ, 2ನೇ ಟರ್ಮ್ ಆಯಿತು. ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ವಿ, 3ನೇ ಟರ್ಮ್ ಆಯಿತು. ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ವಿ, 4ನೇ ಟರ್ಮ್ ಆಯಿತು. ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿ 5ನೇ ಟರ್ಮ್ ಆಯಿತು. ಸೊ ಇಲ್ಲಿ ನಾವು 4 ಸತಿ ಡಿ ಬರೆಯೋ ಬದಲು 4D ಅಂತ ಬರೆಯೋಣ. ಸೊ ಇದೇನು 5ನೇ ಟರ್ಮ್, ಅರ್ಥ ಆಗ್ತಾ ಇದೆಯಾ? ಸೊ ಎ ಇದೆ ತಾನೆ, ಇದು ಫಸ್ಟ್ ಟರ್ಮ್ ಅಂತ ಈ ಥರ ಬರ. ಇವಾಗ ಇದಕ್ಕೆ ನಾವು ಒಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಿದ್ವಿ, ಆವಾಗ ಅದು ಸೆಕೆಂಡ್ ಟರ್ಮ್ ಆಯಿತು. ಇದಕ್ಕೆ ನಾವು ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ತೀವಿ, ಇದಕ್ಕೆ ನಾವು ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ತೀವಿ. ಸೊ ಆವಾಗ ಅದು 3ನೇ ಟರ್ಮ್ ಆಯಿತು. ಇವಾಗ ಇದಕ್ಕೇ ನಾವು ಎ ಪ್ಲಸ್ ಡಿಗೆ ನಾವು ಇನ್ನೊಂದು ಸತಿ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡ್ತೀವಿ, ಆವಾಗ ಅದು 4ನೇ ಟರ್ಮ್ ಆಯಿತು. ಸೊ ಈ ಥರ ನಾವು ಡಿ ಪ್ಲಸ್ ಡಿನ 2 ಸತಿ ಬರೆಯೋ ಬದಲು 2D ಅಂತ ಬರೆಯೋಣ, 2D. ಇದನ್ನು 3 ಸತಿ ಬರೆಯೋ ಬದಲು 3D ಅಂತ ಬರೆಯೋಣ. ಸೊ ಫಸ್ಟ್ ಟರ್ಮ್ ಏನು ಎ, ಸೆಕೆಂಡ್ ಟರ್ಮ್ ಏನು ಡಿ, ಥರ್ಡ್ ಟರ್ಮ್ ಏನು 2D, ಫೋರ್ತ್ ಟರ್ಮ್ ಏನು 3D. ಸೊ ಬೇಸಿಕಲಿ 3ನೇ ಟರ್ಮ್ ಕಂಡುಹಿಡಿಬೇಕಂದ್ರೆ ನೀವು 2D ಅಂತ ಬರೀಬೇಕು, ಒಂದು ಕಮ್ಮಿ. ಇಫ್ ಯು ಹ್ಯಾವ್ ಟು ಫೈಂಡ್ ದ ಥರ್ಡ್ ಟರ್ಮ್, ಆವಾಗ ನೀವು 2D ಅಂತ ಬರೀಬೇಕು, 2D ಫಾರ್ ದ ಫಾರ್ಮುಲಾ, ಆಯಿತಾ? ಇವಾಗ ನೀವು 4ನೇ ಟರ್ಮ್ ಬರೀಬೇಕಂದ್ರೆ, ಫೋರ್ತ್ ಟರ್ಮ್ ಬೇಕಂದರೆ ನೀವು ಆವಾಗ 3D ಅಂತ ಬರೀಬೇಕು. ಲಾಜಿಕಲಿ ಅರ್ಥ ಆಗ್ತಾ ಇದೆ ನಿಮಗೆ? ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಎ ಪಿ ಇದೆ ಅಂತ ಅಂದ್ಕೊಳ್ಳೋಣ, 1 2 3 4 5 6 7 ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ಈ ಒಂದು ಎ ಪಿಯಲ್ಲಿ ಎ ವ್ಯಾಲ್ಯೂ 1, ಡಿ ವ್ಯಾಲ್ಯೂನು 1 ತಾನೆ. ಓಕೆ, ಇವಾಗ ನಾನು ನಿಮಗೆ 5ನೇ ಟರ್ಮ್ ಕಂಡುಹಿಡೀರಿ ಅಂತ ಅಂತೀನಿ, 5th ಟರ್ಮ್ ಏನು ಅಂತ ಕೇಳ್ತೀನಿ. 5th ಟರ್ಮ್ ಕಂಡುಹಿಡಿಯೋಕ್ಕೆ ನೀವು ಎ ಅಂತೂ ಬರೀಲೇಬೇಕು, ಫಸ್ಟು ಎ ಬರೀಲೇಬೇಕು, ಪ್ಲಸ್ ಒಂದು ಕಮ್ಮಿ ನೋಡಿ, 4th ಇದ್ದರೆ 3D ಬರೀಬೇಕು, 5th ಇದ್ದರೆ 4D ಬರೀಬೇಕು, ಒಂದು ಕಮ್ಮಿ ಅಂತ ಬರೀಬೇಕು, ಆಯಿತಾ? ಎ ಪ್ಲಸ್ 4D ಫಾರ್ ದ 5th ಟರ್ಮ್, ಎ ಪ್ಲಸ್ 4D. ಇವಾಗ ವ್ಯಾಲ್ಯೂಸ್ ಹಾಕಿ, ಎ ವ್ಯಾಲ್ಯೂ ಏನು 1 ಪ್ಲಸ್ 4 ಇಂಟು ಡಿ ವ್ಯಾಲ್ಯೂ ಏನು 1. ಸೊ 1 ಪ್ಲಸ್ 4 ಇಂಟು 1 ಇಸ್ 4, 1 ಪ್ಲಸ್ 4 ಇಸ್ 5. 5th ಟರ್ಮ್ 5 1 2 3 4 5, 5th ಟರ್ಮ್ ನೋಡಿ 5 ಇದೆ. ಸೊ ಈ ಥರ ನಾವು ಒಂದು ಎ ಪಿಯನ್ನು ಜನರಲ್ ಫಾರ್ಮ್ ಆಗಿ ಬರಿಬೋದು. ಜನರಲ್ ಫಾರ್ಮ್ ಅಂದರೆ ಯಾವುದೇ ಎ ಪಿ ಆದ್ರೂ, ಯಾವುದೇ ಎ ಪಿ ಇನ್ ದಿಸ್ ಯೂನಿವರ್ಸ್, ಈ ಒಂದು ಯೂನಿವರ್ಸಲ್ಲಿ ಯಾವುದೇ ಎ ಪಿ ನೀವು ಬರೆದ್ರೂ ಈ ಥರ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಈ ಥರ ಕಾಣುತ್ತೆ ಒಂದು ಎ ಪಿ ಇನ್ ಲೆಟರ್ಸ್, ಆಯಿತಾ? ಇನ್ ಆಲ್ಜಿಬ್ರಿಕಲ್ ಫಾರ್ಮ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು, ಇವಾಗ ಇದನ್ನು ಜನರಲ್ ಫಾರ್ಮ್ ಆಫ್ ಎನ್ ಎ ಪಿ ಅಂತ ಕರಿತೀವಿ. ಇದನ್ನೇ ನೀವು ಆಲ್ಮೋಸ್ಟ್ ಇಡೀ ಚಾಪ್ಟ್ರಲ್ಲಿ ಯೂಸ್ ಮಾಡ್ತೀರ, ಆಯಿತಾ? ಇವಾಗ ಜನರಲ್ ಟರ್ಮ್ಸ್ ಇನ್ ಎನ್ ಎ ಪಿ. ಸೊ ಎನಿ ಎ ಪಿ ಫಾಲೋಸ್ ಅ ಫಿಕ್ಸ್ಡ್ ಪ್ಯಾಟರ್ನ್. ಇದನ್ನು ನಾವು ಅರ್ಥ ಮಾಡ್ಕೊಂಡು ಇವಾಗ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಆ್ಯಂಡ್ ಸೋ ಆನ್ ಟಿಲ್ ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂದ್ರೇನು? nth ಟರ್ಮ್. 5th ಟರ್ಮಿಗೆ ನೀವು 4D ಅಂತ ಬರೆದ್ರಿ ತಾನೆ. ಸೊ ಒಂದು ಕಮ್ಮಿ 5 ಮೈನಸ್ 1 ಅಂತ ಬರೆದ್ರಿ ಇಂಟು ಡಿ. ಸೊ ಅದನ್ನೇ ನಾವು nth ಟರ್ಮ್ ಕಂಡುಹಿಡಿಬೇಕಂದ್ರೆ n ಮೈನಸ್ 1 ಇಂಟು ಡಿ ಅಂತ ಬರೀಬೇಕು, ಒಂದು ಕಮ್ಮಿ ಬೇಸಿಕಲಿ. ಸೊ ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅನ್ನು ನಾವು nth ಟರ್ಮ್ ಆಫ್ ಎನ್ ಎ ಪಿ ಅಂತ ಕರಿತೀವಿ, ಆಫ್ ಆ್ಯನ್ ಎ ಪಿ, ಆಯಿತಾ? ನಾವಿವಾಗ ಟರ್ಮ್ಸ್ ಬರೀಬೇಕಾದ್ರೆ ನಾವು ಈ ಥರ ಬರಿತೀವಿ, A1 A2 A3
A4 so on till AN. ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು, ಇದು ಮೂರನೇ ಟರ್ಮು, ಇದು ನಾಲ್ಕನೇ ಟರ್ಮು, ಇದು nth ಟರ್ಮ್ ಆಯಿತಾ. T1 T2 ಅಂತನಾದರೂ ಬರಿಬೋದು ನೀವು. ನಾನು A ಅಂತಲೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ, ನೀವು ಬೇಕಂದರೆ T ಅಂತನಾದರೂ ಬರಿಬೋದು ಆಯಿತಾ. ಓಕೆ, AN ಅಂತ ಬರೆಯೋಣ. ಓಕೆ, TN ಅಂತಲೇ ಬರೆಯೋಣ, ನಿಮ್ಗೆ ಟರ್ಮ್ ಅಂತ ಕ್ಲೀನಾಗಿ ಅರ್ಥ ಆಗುತ್ತೆ. T1 T2 T3 so on till TN ಆಯಿತಾ. ಇವಾಗ nth ಟರ್ಮ್, ಈ ಒಂದು ಯಾವುದೋ ಒಂದು ಟರ್ಮು nth ಟರ್ಮ್ ಆಯಿತಾ, ಅದು ಎಷ್ಟೋ ಒಂದು ನಂಬರ್, ಅದು ಆ ಒಂದು TN ಇದೆ ತಾನೆ. TN ವ್ಯಾಲ್ಯೂ ಏನಾಗುತ್ತೆ ಆವಾಗ A+n-1 ಇಂಟು D. ಬೇಸಿಕಲಿ A ಅಂತೂ ಇದ್ದೇ ಇದೆ ಎಲ್ಲ ಕಡೆ, Dನೂ ಇದೆ, ಆದರೆ ಈ ಒಂದು ನಂಬರ್ ಚೇಂಜ್ ಆಗ್ತಾ ಇರುತ್ತೆ ಪ್ರತಿಯೊಂದು ಟರ್ಮಿಗೂ. ಈ ನಂಬರು ನಿಮ್ಗೆ ಎಷ್ಟನೇ ಟರ್ಮ್ ಕಂಡುಹಿಡಿಬೇಕು ಅದಕ್ಕಿಂತ ಒಂದು ಕಮ್ಮಿ ಇರಬೇಕು. ಫಿಫ್ತ್ ಟರ್ಮ್ ಬೇಕಂದರೆ ನಿಮಗೂ 4D ಬೇಕು, 5D ಬರೆಯೋಕ್ಕಿಲ್ಲ, 4Dನೇ ಬರೀಬೇಕು. ಇದನ್ನು ನೀವು ಪರ್ಫೆಕ್ಟಾಗಿ ತಲೆಯಲ್ಲಿ ಇಟ್ಕೊಳ್ಳಿ. ಫಿಫ್ತ್ ಟರ್ಮ್ ಬೇಕಂದರೆ 4D. ಇದರ ಲಾಜಿಕ್ ನಮ್ಗೆ ಅರ್ಥ ಆಗಿದೆ ಇವಾಗ. ಆದರೆ ಇವಾಗ ನೀವು ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇದನ್ನು ನೆನ್ಪಿಟ್ಕೊಬಿಡ್ಬೇಕು. ಇವಾಗ ಫಿಫ್ತ್ ಟರ್ಮ್ ಅಂದರೆ 4D ಅಷ್ಟೇ, nth ಟರ್ಮ್ ಅಂದರೆ n-1 ಇಂಟು D ಅಷ್ಟೇ ಆಯಿತಾ, ಸಿಂಪಲ್. ಓಕೆ, ಸೊ ನಮ್ಗೆ ಇವಾಗ nth ಟರ್ಮು ಇವಾಗಲೇ ನಾನು ನಿಮ್ಗೆ ಹೇಳ್ಕೊಟ್ಬಿಟ್ಟಿದ್ದೀನಿ, ಮುಂದೆ ಬರುತ್ತೆ ಅದು, ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ. ಓಕೆ, ಸೊ ಎನಿ AP ಫಾಲೋಸ್ ಅ ಫಿಕ್ಸ್ ಪ್ಯಾಟರ್ನ್, ಈ ಥರ ಇದು nth ಟರ್ಮ್ ತನಕ ಹೋಗಿದೆ ಆಯಿತಾ. ಸೊ A ಇಲ್ಲಿ ಫಸ್ಟ್ ಟರ್ಮು, D ಇಲ್ಲಿ ಕಾಮನ್ ಡಿಫ್ರೆನ್ಸು, ಮತ್ತು N ಅಂದ್ರೇನು ಟರ್ಮ್ ನಂಬರು, ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ, ಥರ್ಡ್ ಟರ್ಮ, T1 T2 T3 ಆ್ಯಂಡ್ ಸೊ ಆನ್ ಆಯಿತಾ. ಸೊ ದಿಸ್ ಇಸ್ ದ ಜನರಲ್ ಟರ್ಮ್ಸ್ ಇನ್ ಅನ್ AP. ಓಕೆ, ಇವಾಗ ಹೌ ಟು ಫೈಂಡ್ ಎನಿ ಟರ್ಮ್ ಇನ್ ಅನ್ AP. ಎನಿ ಟರ್ಮ್ ಅಂದ್ರೇನು, ಅದೇ ಎನಿ ಟರ್ಮ್ ಅಂದರೆ TN. ಈ ಒಂದು nth ಟರ್ಮನ್ನು ನಾವು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ ಆಯಿತಾ. ಇಫ್ ಯು ವಾಂಟ್ ಟು ಫೈಂಡ್ ದ nth ಟರ್ಮ್ ಇನ್ ಅನ್ AP, ದ ಫಾರ್ಮುಲಾ ಇಸ್ TN is equals to A+n-1 ಇಂಟು D. ಇದರ ಲಾಜಿಕ್ ಏನಂತ ನಾವು ಇವಾಗ ಡಿಸ್ಕಸ್ ಮಾಡ್ಕೊಂಡೇ ಬಂದಿದ್ದೀವಿ. ಇದನ್ನು ಇವಾಗ ನೀವು ನೆನ್ಪಿಟ್ಕೊಂಡು ಬಿಡಬೇಕು ಅಷ್ಟೇ, ಮುಗೀತು. ಫಾರ್ಮುಲಾ ಏನು, TN is equals to A+n-1 ಇಂಟು D. ಇದನ್ನು 20 ಸತಿ ಬರೀರಿ. ಇವಾಗ ನಿಮಗೆ T1 ಅಂದರೆ ಫಸ್ಟ್ ಟರ್ಮ್ ಕಂಡುಹಿಡಿಯಬೇಕಂದ್ರೆ A ಪ್ಲಸ್ ಎಲ್ಲ n ಇರೋ ಜಾಗದಲ್ಲೆಲ್ಲ 1 ಹಾಕೋದು. ಇವಾಗ 1-1 ಇಂಟು D. ಸೊ A+0D. A+0D ಅಂದ್ರೇನು, ಏನೇ ತಾನೆ. ಸೊ ದಿಸ್ ಇಸ್ T1 ವಿಚ್ ಇಸ್ ಟ್ರೂ ತಾನೆ. ಫಸ್ಟ್ ಟರ್ಮ್ ಏನು, ಏನೇ ತಾನೆ ಎವ್ರಿ ಟೈಮ್. ಓಕೆ, ಇವಾಗ ಸೆಕೆಂಡ್ ಟರ್ಮ್ ಕಂಡುಹಿಡಿಯಬೇಕಂದ್ರೆ n ಇರೋ ಜಾಗದಲ್ಲಿ 2 ಹಾಕಿ ಅಷ್ಟೇ. ಇಲ್ಲಿ 2 ಹಾಕಿದ್ರೆ 2-1 ಅಂದ್ರೇನು D. 2-1 1 ಇಂಟು D ಇಸ್ D ತಾನೆ. ಸೊ A+D ಇಸ್ ಸೆಕೆಂಡ್ ಟರ್ಮ್. A+D ಸೆಕೆಂಡ್ ಟರ್ಮ್ ಆಯ್ತಾ, ಎರಡನೇ ಟರ್ಮ್ ಆಯ್ತಾನೆ A+D. ಸೊ ಈ ಥರ ಹೋಗುತ್ತೆ ಆಯಿತಾ. ಇವಾಗ ನೀವು ಇದನ್ನು ನೆನ್ಪಿಟ್ಕೊಂಡು ಬಿಡಬೇಕು ಅಷ್ಟೇ, ಅದೇನು ತುಂಬ ಕೇಳೋಕ್ಕಿಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಸ್ಪೀಡ್ ಕ್ಯಾಲ್ಕುಲೇಷನ್ ಇವಾಗ ನಾವು ಮಾಡಬೇಕು, ಲಾಜಿಕ್ ಅರ್ಥ ಮಾಡ್ಕೊಂಡಾಯ್ತು. ಇವಾಗ ಸ್ಪೀಡ್ ಕ್ಯಾಲ್ಕುಲೇಷನ್. TN ಅಂದ್ರೇನು, nth ಟರ್ಮ್ ಅಂತ ಕರಿತೀವಿ ನಾವು ಅದನ್ನು. ಎಷ್ಟನೇ ಟರ್ಮ್ ಅದು, nth ಟರ್ಮ್ ಆಯಿತಾ. ಸೊ A ಅಂದ್ರೇನು ಫಸ್ಟ್ ಟರ್ಮ್, D ಅಂದ್ರೇನು ಕಾಮನ್ ಡಿಫ್ರೆನ್ಸ್, N ಅಂದರೆ ಪೊಸಿಷನ್ ಆಫ್ ದ ನಂಬರ್, ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ, ಥರ್ಡ್ ಟರ್ಮ, ಅದನ್ನು ನಾವು N ಅಂತ ಕರಿತೀವಿ. ಓಕೆ, ಇವಾಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಸೊ ಇವಾಗ ಫಸ್ಟ್ ಎಕ್ಸಾಂಪಲ್ ಏನಂದರೆ, ಈ ಥರ ಒಂದು AP ಇದೆ, 3, 6, 9, 12 ಆ್ಯಂಡ್ ಸೊ ಆನ್ ಅನ್ನೋ ಒಂದು AP ಇದೆ. ಇದರಲ್ಲಿ ನಾವು 10th ಟರ್ಮನ್ನು ಕಂಡುಹಿಡಬೇಕು. 10th ಟರ್ಮ್ ಅಂದ್ರೇನು, T10 ವ್ಯಾಲ್ಯೂ ಏನಂತ ಕೇಳಿದ್ದಾರೆ ಆಯಿತಾ. ಇವಾಗ ಕ್ವಿಕ್ಕಾಗಿ ರಿಕಾಲ್ ಮಾಡಿ. ಏನು ರಿಕಾಲ್ ಮಾಡಬೇಕಂದ್ರೆ TN ಈಸ್ ಈಕ್ವಲ್ಸ್ ಟು ಏನದು ಫಾರ್ಮುಲಾ, A+n-1 ಇಂಟು D ಆಯಿತಾ. A+n-1 ಇಂಟು D. ಇವಾಗ T10 ಅಂತ ಕೇಳಿದ್ದಾರೆ. T10 ನಾವು ಕಂಡುಹಿಡಿಯೋಕ್ಕಿಂತ ಮೊದಲು A ಮತ್ತು D ಏನಂತ ಕಂಡುಹಿಡಿಬೇಕು ಆಯಿತಾ. N ವ್ಯಾಲ್ಯೂ ಅಂತೂ ಗೊತ್ತು ನಮಗೆ. N ವ್ಯಾಲ್ಯೂ ಏನು, 10 ತಾನೆ. T10 N ಜಾಗದಲ್ಲಿ 10 ಹಾಕಬೇಕು ಇವಾಗ. ಸೊ N is equals to 10, ಇದಂತೂ ನಮ್ಗೆ ಗೊತ್ತು. ಓಕೆ, ಇವಾಗ A ಮತ್ತು D ವ್ಯಾಲ್ಯೂ ಬೇಕು ನಮಗೆ. A ವ್ಯಾಲ್ಯೂ ಏನು, ಫಸ್ಟ್ ಟರ್ಮ್ ವ್ಯಾಲ್ಯೂ ಏನು 3. ಓಕೆ, 3 ಗೊತ್ತಾಯ್ತು ನಮಗೆ. D ವ್ಯಾಲ್ಯೂ ಇವಾಗ ಹೇಗೆ ಕಂಡುಹಿಡಿಯುತ್ತೀರಾ? D ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ನಾವು ಟ್ರೆಡಿಷ್ನಲ್ ಮೆಥಡನ್ನು ಏನು ನೋಡಿದ್ವಿ ಅವಾಗ, ಥಿಂಕ್ ಮಾಡೋದು. 3ಗೆ ಎಷ್ಟು ಆ್ಯಡ್ ಮಾಡಿದ್ರೆ ನಮಗೆ 6 ಬರುತ್ತೆ, 3 ಆ್ಯಡ್ ಮಾಡಿದ್ರೆ 6 ಬರುತ್ತೆ, ಕರೆಕ್ಟ್. ಸೊ 6ಗೆ ಎಷ್ಟು ಆ್ಯಡ್ ಮಾಡಿದ್ರೆ 9 ಬರುತ್ತೆ, 3 ಆ್ಯಡ್ ಮಾಡಿದ್ರೆ 9 ಬರುತ್ತೆ. ಸೊ ಇಲ್ಲಿ 3 ಕಾಮನ್ ಇದೆ. ಸೊ D ವ್ಯಾಲ್ಯೂ 3 ಅಂತ ಹೇಳ್ತಾ ಇದ್ವಿ ಆಯಿತಾ, ಕಾಮನ್ ಗ್ಯಾಪು. ಈ ಥರ ಇನ್ನು ಮುಂದೆ ನಾವು ಮಾಡೋಕ್ಕಿಲ್ಲ. D ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಒಂದು ಈಸಿ ಮೆಥಡ್ ಏನಂದರೆ, ಯಾವುದಾದ್ರೂ 2 ಅಕ್ಕಪಕ್ಕ ಇರೋ ಟರ್ಮ್ಸನ್ನು ಕಂಡುಹಿಡೀರಿ. ಯಾವುದಾದ್ರೂ 2 ಅಕ್ಕಪಕ್ಕ ಇರೋ ಟರ್ಮ್ಸ್, ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಅಕ್ಕಪಕ್ಕ ಇರೋ ಟರ್ಮ್ಸು, ಒಂದ್ರ ಜೊತೆ ಒಂದಿರೋದು. ಫಾರ್ ಎಕ್ಸಾಂಪಲ್ ಇದನ್ನು ನಾವು ತಗೊಳ್ಬೋದು,
ಇಲ್ಲಾಂದರೆ ಇದನ್ನು ನಾವು ತೊಗೊಳ್ಬೋದು, ಇಲ್ಲಾಂದರೆ ಇದನ್ನು ನಾವು ತೊಗೊಳ್ಬೋದು. ಯಾವುದಾದ್ರೂ ಎರಡು ಅಕ್ಕಪಕ್ಕ ಇರೋ ಟರ್ಮ್ಸನ್ನು ನಾವು ತೊಗೊಳ್ಬೋದು. ಇದು ಮತ್ತು ಇದನ್ನು ತೊಗೊಳಕ್ಕಾಗಲ್ಲ, ಆಯಿತಾ? ಇದನ್ನು ತೊಗೊಂಡ್ರೆ ಇದನ್ನೇ ತೊಗೊಳ್ಬೇಕು, ಇದನ್ನು ತೊಗೊಂಡ್ರೆ ಇದು ಅಥವಾ ಇದನ್ನೇ ತೊಗೊಳ್ಬೇಕು. ಸೊ ಇವೆರಡನ್ನು ತೊಗೊಳ್ಳೋಣ. ಇವಾಗ ಅಕ್ಕಪಕ್ಕ ಇರೋ ಟರ್ಮ್ಸ್, ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸನ್ನು ಚೂಸ್ ಮಾಡಿ, ಯಾವುದಾದ್ರೂ ನಿಮ್ಮ ಇಷ್ಟದ್ದು. ಇವಾಗ ಮುಂದೆ ಇರೋ ಟರ್ಮು ಮೈನಸ್ ಹಿಂದೆ ಇರೋ ಟರ್ಮ್ ಮಾಡಿ. ಮುಂದೆ ಇರೋ ಟರ್ಮ್ ಏನು 9 ಮೈನಸ್ ಹಿಂದೆ ಇರೋ ಟರ್ಮ್ ಮಾಡಿ, ನಿಮಗೆ ಡಿ ವ್ಯಾಲ್ಯೂ ಸಿಗತ್ತೆ ಅಷ್ಟೇ. ಯಾವುದಾದ್ರೂ ತಗೊಳ್ಳಿ. ಇದು ಲಾಜಿಕಲಿನೂ ಕರೆಕ್ಟ್ ತಾನೆ. ಗ್ಯಾಪ್ ಕಂಡುಹಿಡಿಯೋದು, ಗ್ಯಾಪ್ ಅಂದ್ರೇನು, ಕಾಮನ್ ಡಿಫ್ರೆನ್ಸ್ ಅಂದ್ರೇನು, ಡಿಫ್ರೆನ್ಸ್ ಅಂದ್ರೇನು ಮೈನಸ್ ಮಾಡೋದು ತಾನೆ ಡಿಫ್ರೆನ್ಸು. ಸೊ ಇಲ್ಲಿ ಲಾಜಿಕಲಿನೂ ಕರೆಕ್ಟ್ ಇದು. ಸೊ ಮುಂದೆ ಇರೋ ಟರ್ಮ್ ಮೈನಸ್ ಹಿಂದೆ ಇರೋ ಟರ್ಮ್ ಏನು 3 ವ್ಯಾಲ್ಯೂನೇ ಡಿ. ಇವಾಗ ನಾವು ಇಲ್ಲ 6 ಮತ್ತು 9 ತೊಗೊಳ್ಳಲ್ಲ, ನಾನು 3 ಮತ್ತು 6 ತೊಗೊತೀನಿ ಅಂದರೆ ಅದರಲ್ಲಿ ಮುಂದೆ ಇರೋ ಟರ್ಮ್ ಏನು 6 ಮೈನಸ್ 3 = 3ನೇ ತಾನೆ. ನೋಡಿ ಡಿ ವ್ಯಾಲ್ಯೂ ಸೇಮೇ ಬರ್ತಾಯಿದೆ. ಸೊ ನೀವು ಯಾವುದಾದ್ರೂ ಎರಡು ಕಾನ್ಸಿಕ್ಯೂಟಿವ್ ಟರ್ಮ್ಸ್, ಮೇನ್ ಥಿಂಗು ಕಾನ್ಸಿಕ್ಯೂಟಿವ್ ಟರ್ಮ್ಸನ್ನು ತೊಗೊಳ್ಳಿ, ಅದರಲ್ಲಿ ಮುಂದೆ ಇರೋ ಟರ್ಮು ಮೈನಸ್ ಹಿಂದೆ ಇರೋ ಟರ್ಮ್ ಮಾಡಿ ಅಷ್ಟೇ. ಮುಂದೆ ಇರೋ ಟರ್ಮನ್ನು ನಾವು AN ಯಾವುದೋ ಒಂದು ಟರ್ಮ್ನ ತೊಗೊಂಡ್ರಿ ಅಂತ ತೊಗೊಳ್ಳಿ, ಮೈನಸ್ ಅದಕ್ಕಿಂತ ಒಂದು ಹಿಂದೆ ಇರೋ ಟರ್ಮ್ AN - 1, ಅದಕ್ಕಿಂತ ಒಂದು ಹಿಂದೆ ಇರೋ ಟರ್ಮನ್ನು ನಾವು ಡಿ ಅಂತ ಕರಿತೀವಿ, ಆಯಿತಾ? ಸೊ ದಿಸ್ ಇಸ್ ಡಿ. ಇದನ್ನು ನಾವು ಇವಾಗ ಹೊಸ ಕಾನ್ಸೆಪ್ಟನ್ನು ನೋಡಿದ್ವಿ. ಇದು ಮುಂದೆ ಇರೋದು ಮೈನಸ್ ಹಿಂದೆ ಇರೋ ಟರ್ಮ್ ಅಂದ್ರೇನು N-1, ಒಂದು ಹಿಂದೆ ಇದೆ, ಒಂದೇ ಒಂದು ಸ್ಪಾಟ್ ಹಿಂದೆ ಇದೆ ಅದು. ಓಕೆ ಎ ಬರೆಯೋ ಬದಲು ನಾನು ಟಿ ಅಂತಲೇ ಬರಿತೀನಿ, ಟಿ ಮೈನಸ್ Tn-1. ಸೊ ಇದನ್ನು ನಾವು ಡಿ ಅಂತ ಕರಿತೀವಿ, ಆಯಿತಾ? ಸೊ ಇದೊಂದು ಸಿಂಪಲ್ ಫಾರ್ಮುಲಾ ಡಿಗೆ. ಸೊ ನಾವು ಇವಾಗ ಡಿ ಕಂಡು ಹಿಡ್ದಾಯಿತು. ಡಿ ಆಲ್ರೆಡಿ ಏನು ಕಂಡು ಹಿಡ್ದಿದ್ದೀವಿ ನಾವು, ಡಿ = 3 ತಾನೆ. ಇವಾಗ ಏನಿಲ್ಲ, ಸಿಂಪಲ್ಲಾಗಿ ನಾವು ಈ ಒಂದು ಫಾರ್ಮುಲಾದಲ್ಲಿ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. T10 = ಎ ವ್ಯಾಲ್ಯೂ ಏನು 3 ಪ್ಲಸ್ N-1 10 - 1 9 ಇಂಟು ಡಿ ವ್ಯಾಲ್ಯೂ ಏನು 3. ಸೊ T10 = 3 + 27 = 30, ಆಯಿತಾ? ಸೊ 10ನೇ ಟರ್ಮು 30. ಸೊ ದಿಸ್ ವಾಸ್ ದ ಫಸ್ಟ್ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್ಲು ನನಗೆ ಇವಾಗ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ, ಆಯಿತಾ? ಸ್ಪೀಡಾಗಿ. ಓಕೆ, ಇವಾಗ ಈ ಥರ ಒಂದು AP ಕೊಟ್ಟಿದ್ದಾರೆ, 20 17 14. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ AP ಏನಾಗ್ತಾಯಿದೆ, ಕಮ್ಮಿ ಆಗ್ತಾ ಹೋಗ್ತಾ ಇದೆ ತಾನೆ, ಡಿಕ್ರೀಸಿಂಗ್ AP ಇದ್ದರೆ ಡಿ ನೆಗೆಟಿವೇ ಬರಬೇಕು ಆಲ್ವೇಸ್. ನೆಗೆಟಿವ್ ಬರುತ್ತಾ? ಲೆಟಸ್ ಚೆಕ್. ಇವಾಗ ಇವೆರಡು ಕಾನ್ಸಿಕ್ಯೂಟಿವ್ ಟರ್ಮ್ಸನ್ನು ತೊಗೊಳ್ಳೋಣ. ಸೊ ಇವೆರಡು ಕಾನ್ಸಿಕ್ಯೂಟಿವ್ ಟರ್ಮ್ಸಲ್ಲಿ ಮುಂದೆ ಇರೋದು ಏನು 17 ಮೈನಸ್ ಹಿಂದೆ ಇರೋದೇನು 20. 17 - 20 ಅಂದ್ರೇನು 3ನ 3 ಅಲ್ಲ, 17 - 20 ಇದು. 17 - 20 ಅಂದ್ರೇನು -3. ಸೊ ಆಬ್ವಿಯಸ್ಲಿ ನೆಗೆಟಿವ್ ಬರ್ತಾ ಇದೆ, ವಿಚ್ ಮೀನ್ಸ್ ಅವರ್ ವೆರಿಫಿಕೇಷನ್ ಇಸ್ ಕರೆಕ್ಟ್. ಸೊ ಡಿ ವ್ಯಾಲ್ಯೂ ಇಸ್ -3, ನೆಗೆಟಿವೇ ಬರಬೇಕು ಯಾಕಂದರೆ ಇದು ಕಮ್ಮಿ ಆಗ್ತಾ ಇದೆ, ಆಯಿತಾ? ಡಿ ವ್ಯಾಲ್ಯೂ ಇಸ್ -3, ಎ ವ್ಯಾಲ್ಯೂ ಇಸ್ 20. ಇವಾಗ ನಮ್ಗೆ ಎಷ್ಟನೇ ಟರ್ಮ್ ಕೇಳ್ತಾ ಇದ್ದಾರೆ, 5th ಟರ್ಮ್ ಕೇಳ್ತಾ ಇದ್ದಾರೆ. ಸೊ T5 = ಎ ವ್ಯಾಲ್ಯೂನು 20 ಪ್ಲಸ್ N-1 ಅಂದ್ರೇನು 5th ಟರ್ಮ್ ಅಂದರೆ 40, ಅಷ್ಟೇ ಮುಗೀತು. 4 ಇಂಟು ಡಿ ವ್ಯಾಲ್ಯೂ ಏನು -3. ಸೊ ಇಲ್ಲಿ ಮಾಡ್ತೀನಿ ಇದನ್ನು. T5 = 20 ಪ್ಲಸ್ 4 - 3 ಅಂದ್ರೇನು -4 ಇಂಟು -3 ಅಂದರೆ -12. ಓಕೆ, T5 ಪ್ಲಸ್ 20 -12, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ತಾನೆ. ಓಕೆ, T5 = 8. ಸೊ 8 ಇಸ್ ದ ಆನ್ಸರ್. ಸೊ ಆಬ್ವಿಯಸ್ಲಿ ಹೋಗ್ತಾ ಕಮ್ಮಿ ಆಗಿ 8 ತನಕ ಬಂದು ಕೂತ್ಕೊಂತು 5ನೇ ಟರ್ಮು, ಆಯಿತಾ? ಸೊ 8 ಇಸ್ ದ ಆನ್ಸರ್. ಸೊ ಆಬ್ವಿಯಸ್ಲಿ ಕಮ್ಮಿನೇ ಇರಬೇಕು, ನೀವು ಆ ಥರನೂ ವೆರಿಫೈ ಮಾಡ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಂಡಾಯಿತು. ಮುಂದೆದು ಫೈನಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ನಾವು ಈ ಒಂದು ಚಾಪ್ಟರ್ದು, ಸಮ್ ಆಫ್ AP ಟರ್ಮ್ಸ್. ಇದು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಆಯಿತಾ? ಇದರ ಡೆರಿವೇಷನ್ ಮಾಡೋಣ. ಡೆರಿವೇಷನ್ ಅಂದರೆ ಏನಂದರೆ, ಇವಾಗ ಒಂದು ಜನರಲ್ ಫಾರ್ಮ್ ಆಫ್ ಎನ್ AP ಅಂದ್ರೇನು A ಪ್ಲಸ್ D, A ಪ್ಲಸ್ 2D, ಸೋ ಆನ್ ಟಿಲ್ A ಪ್ಲಸ್ N-1 ಇಂಟು D ತಾನೆ. ಸೊ ಇದು ಒಂದು ಜನರಲ್ ಫಾರ್ಮ್ ಆಫ್ ಎನ್ AP. ಇದನ್ನು ನಾವು ಲಾಸ್ಟ್ ಟರ್ಮ್ ಅಂತಲೂ ಕರೆಯೋಣ, ಆಯಿತಾ? ಲಾಸ್ಟ್ ಟರ್ಮ್ ಅಂತ ಕರೆಯೋಣ ಇವಾಗ ಸದ್ಯಕ್ಕೆ, ಲಾಸ್ಟ್ ಟರ್ಮ್ ಅಂತ ಅನ್ನೋಣ. ಓಕೆ, ಎಂಥ ಟರ್ಮ್ ಅದು, ಲಾಸ್ಟ್ ಟರ್ಮೇ ಅದು ಅಂತ ಅಸ್ಯೂಮ್ ಮಾಡೋಣ. ಇವಾಗ ಇಷ್ಟು ಟರ್ಮ್ಸ್ ಇದೆ ತಾನೆ, ಇಷ್ಟು ಟರ್ಮ್ಸನ್ನು ನಾವು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 2 3 4 5 6 7 ಅಂತ ಒಂದು AP ಇದ್ದರೆ, ಆ ಒಂದು APದು ಸಮ್ ಕಂಡುಹಿಡಿಬೇಕಂದ್ರೆ ಸಮ್ is equals to 1 plus 2 plus 3 plus 4 plus 5 plus 6 plus 7. ಈ ಒಂದು ಅಡಿಷನ್ ಮಾಡಿ ನೀವು ಅದರ ವ್ಯಾಲ್ಯೂನ ಕಂಡುಹಿಡಿಬೇಕು.
ಇದನ್ನು ನಾವು ಸಮ್ ಅಂತ ಕರಿತೀವಿ ಅಥವಾ ಎಸ್ ಎನ್ ಅಂತ ಕರಿತೀವಿ, ಎಸ್ ಎನ್ ಶಾರ್ಟ್ ಫಾರ್ಮಲ್ಲಿ. ಆಯಿತಾ, ಇವಾಗ ಇದರಲ್ಲಿ ನಾವು ಎಷ್ಟು ಟರ್ಮ್ಸ್ 1 2 3 4 7 ಟರ್ಮ್ಸ್ ಕಂಡುಹಿಡಿತಾ ಇದ್ದೀವಿ. ಸೊ ನಾವು ಇಲ್ಲಿ S7 ಅಂತ ಕರಿತೀವಿ, ಎಸ್ ಎನ್ ಬದಲು S7 ಅಂತ ಕರಿತೀವಿ. ಇದನ್ನು ನೀವು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 3 6 10 15 15 21 28 ಅನಿಸುತ್ತೆ. ಸೊ 28 ಇಸ್ ದ ಆನ್ಸರ್ ಅಂತ ಹೇಳ್ತೀರಾ ನೀವು ನಾರ್ಮಲಾಗಿ ಆ್ಯಡ್ ಮಾಡಿ. ಇವಾಗ ನಾನು ಇದನ್ನು ನಿಮಗೆ 20 ತನಕ ಅಥವಾ ಇವಾಗ ಇದನ್ನು ನಾನು ನಿಮಗೆ 20 ತನಕ ಅಥವಾ 2000 ತನಕ ನೀವು ಆ್ಯಡ್ ಮಾಡಿ ಅಂತಂದರೆ ನೀವು ಇದೇ ಥರ ಮಾಡ್ತೀರಾ? ಇಲ್ಲ, ಇದಕ್ಕೊಂದು ಶಾರ್ಟ್ಕಟ್ ಇದೆ. ಆಯಿತಾ, ಇದಕ್ಕೊಂದು ಶಾರ್ಟ್ಕಟ್ ಇದೆ. ಫಸ್ಟ್ ನಾನು ಇದು ವೆರಿಫೈ ಮಾಡಿಬಿಡ್ತೀನಿ ಸರಿ ಇದೆಯಾ ಅಂತ. ಹಾಂ, ಸರಿಯಾಗಿದೆ. ಓಕೆ, ಸೊ ಈ ಸಮ್ ಸರಿಯಾಗಿದೆ. ಇವಾಗ ಈ ಒಂದು ಜನರಲ್ ಫಾರ್ಮ್ ಆಫ್ ಎನ್ ಇ ಪಿನ ನಾವು ಹೇಗೆ ಆ್ಯಡ್ ಮಾಡೋದು? ಬೇಸಿಕಲಿ ನಾವೇನು ಕಂಡುಹಿಡಿಯಬೇಕು? ಇವಾಗ ಎಸ್ ಎನ್ ಕಂಡುಹಿಡಿಯಬೇಕು. ಎಸ್ ಎನ್ ವ್ಯಾಲ್ಯೂನು ಎ ಪ್ಲಸ್ ಡಿ, ಇದು ಒನ್ ಟರ್ಮ್, ಇದು ಒನ್ ಟರ್ಮ್, ಪ್ಲಸ್ ಎ ಪ್ಲಸ್ 2d ಪ್ಲಸ್ ಸೋ ಆನ್ ಟಿಲ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ತಾನೆ. ಈ ಸಮ್ಮನ್ನು ಕಂಡುಹಿಡಿಬೇಕು ನಾವು. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನನ್ನು ನಾವು ಕಂಡುಹಿಡಿಬೇಕು. ಅದನ್ನು ನಾವು ಮಾಡೋಕ್ಕೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಮೆಥಡ್ ಇದೆ ಇದಕ್ಕೆ. ಇವಾಗ ನಾವು ಈ ಒಂದು ಸಮ್ಮನ್ನು ನಾವು ಆಪೋಸಿಟ್ ಡೈರೆಕ್ಷನಿಂದ ಬರೆಯೋಣ. ಆಪೋಸಿಟ್ ಡೈರೆಕ್ಷನಿಂದ ಬರೆದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಆಮೇಲೆ ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ, ಆಮೇಲೆ ಎ ಪ್ಲಸ್ ಎನ್ ಮೈನಸ್ 3 ಇಂಟು ಡಿ, ಸೋ ಆನ್ ಟಿಲ್ ಎ ತನಕ ಹೋಗುತ್ತೆ ತಾನೆ. ಇವಾಗ ಇದೇ ಸಮ್ಮನ್ನು ನಾನು ಆಪೋಸಿಟ್ ಡೈರೆಕ್ಷನಿಂದ ಬರಿತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬರಿತೀನಿ. ನಾರ್ಮಲಾಗಿ ನಾವು ಎ ಪಿನ ನಾವು ಯಾವ ಥರ ಬರಿತೀವಿ? ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೋ ಆನ್ ಟಿಲ್ ಎ ಪ್ಲಸ್ ಎನ್ ಮೈನಸ್ 3 ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ತಾನೆ. ಇದು ಜನರಲ್ ಫಾರ್ಮ್ ಆಫ್ ಎನ್ ಇ ಪಿ, ನಾರ್ಮಲಾಗಿ ಬರೆಯೋದು ನಾವು. ಇವಾಗ ನಾವು ಸಮ್ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಕಾಮ ಇರೋಕ್ಕಿಲ್ಲ, ಇಲ್ಲಿ ಪ್ಲಸ್ ಬರೀಬೇಕು ಆಬ್ವಿಯಸ್ಲಿ. ಓಕೆ, ಇವಾಗ ನಾವು ಈ ಒಂದು ಎಕ್ಸ್ಪ್ರೆಷನ್ ಇದೆ ತಾನೆ, ಇದು ಎಲ್ಲ ಟರ್ಮ್ಸ್ ಇದು, ಇದಕ್ಕೆ ಬ್ರ್ಯಾಕೆಟ್ ಹಾಕ್ತಾಯಿದ್ದೀನಿ. ಈ ಒಂದು ಎಕ್ಸ್ಪ್ರೆಷನನ್ನು ನಾವು ರಿವರ್ಸ್ ಆಗಿ ಬರೆಯೋಣ, ರಿವರ್ಸ್ ಫಾರ್ಮ್ಯಾಟಲ್ಲಿ, ಅಂದರೆ ಈ ಕಡೆಯಿಂದ ಬರೆಯೋಣ ಮತ್ತೆ. ಸೊ ಫಸ್ಟು ಅಲ್ಲಿ ಹಿಂದೆ ಇರೋದು ಇಲ್ಲಿ ಮುಂದೆ ಬರುತ್ತೆ. ಸೊ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಸ್ಟ್ ಟರ್ಮ್ ಆಗುತ್ತೆ, ಪ್ಲಸ್ ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ ನೆಕ್ಸ್ಟ್ ಟರ್ಮ್ ಆಗುತ್ತೆ, ಪ್ಲಸ್ ಎ ಪ್ಲಸ್ ಎನ್ ಮೈನಸ್ 3 ಇಂಟು ಡಿ ನೆಕ್ಸ್ಟ್ ಟರ್ಮ್ ಆಗುತ್ತೆ, ಆ್ಯಂಡ್ ಸೋ ಆನ್. ಆಮೇಲೆ ಎ ಪ್ಲಸ್ 2d ನೆಕ್ಸ್ಟ್ ಟರ್ಮ್ ಆಗುತ್ತೆ, ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ. ಇವಾಗ ನಾವು ಸಮ್ಮು ಈ ಕಡೆಯಿಂದ ಬರೆದ್ರೂ ಸೇಮೆ, ಈ ಕಡೆಯಿಂದ ಬರೆದ್ರೂ ಸೇಮೆ ತಾನೆ, ಆಪೋಸಿಟ್ ಡೈರೆಕ್ಷನಿಂದನೂ. 2 + 3 = 5, 3 + 2 5 ಆಯ್ತಾನೆ. ಸೊ ಅದೇ ನಾವು ಮಾಡಿದ್ದು. ಇವಾಗ ಇದು ಎಸ್ ಎನ್ನೇ, ಇದು ಎಸ್ ಎನ್ನೇ, ಸೊ ಡಸಂಟ್ ಮೇಕ್ ಅ ಡಿಫ್ರೆನ್ಸ್. ಇವಾಗ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಸ್ಟೆಪ್ ಏನಂದರೆ ಇವೆರಡನ್ನು ನಾವು ಆ್ಯಡ್ ಮಾಡೋಣ, ಇವೆರಡು ಈಕ್ವೇಷನ್ಸ್ನ ನಾವು ಆ್ಯಡ್ ಮಾಡೋಣ. ಎಸ್ ಎನ್ ಪ್ಲಸ್ ಎಸ್ ಎನ್ ಏನು? 2SN ತಾನೆ, 2SN. ಇವಾಗ ಒಂದೊಂದೇ ಟರ್ಮ್ಸನ್ನು ಈ ಥರ ಆ್ಯಡ್ ಮಾಡ್ತಾ ಹೋಗೋಣ, ಈ ಥರ ಆ್ಯಡ್ ಮಾಡ್ತಾ ಹೋಗೋಣ ಆಯಿತಾ. ಸೊ ಫಸ್ಟು ಇವೆರಡು ಟರ್ಮ್ಸನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ತಾನೆ, ಇದು ಒಂದು ಟರ್ಮ್ ಆಯಿತು. ನೆಕ್ಸ್ಟು ಇದು ಮತ್ತು ಈ ಟರ್ಮನ್ನು ಆ್ಯಡ್ ಮಾಡೋಣ. ಇಲ್ಲಿ ನಾವು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಎ ಪ್ಲಸ್ ಎನ್ ಮೈನಸ್ 2 ಇಂಟು ಡಿ ಪ್ಲಸ್ ಡಿ ತಾನೆ, ಇದು ನೆಕ್ಸ್ಟ್ ಟರ್ಮ್ ಆಯಿತು. ಸೊ ಇದೇ ಥರ ಹೋಗ್ತಾ ಹೋಗಿ ಇಲ್ಲಿ ಲಾಸ್ಟ್ ಟರ್ಮ್ ಬರೆದು ಬಿಡ್ತೀನಿ ನಾನು ಇವಾಗ ಡೈರೆಕ್ಟಾಗಿ. ಇಲ್ಲಿ ಲಾಸ್ಟ್ ಟರ್ಮಲ್ಲಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಯಿತಾ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಎ ಪ್ಲಸ್ ಎ ಅಂದರೆ ಏನು? 2a ತಾನೆ, 2a. ಇದನ್ನು ಹಾಗೆ ಬಿಡೋಣ. ಇಲ್ಲಿ ನೋಡಿದ್ರೆ ಎ ಪ್ಲಸ್ ಎ ಅಂದ್ರೇನು? 2a. ಓಕೆ, ಇಲ್ಲಿ ಎನ್ ಮೈನಸ್ 2 ಇಂಟು ಡಿ ಇದೆ, ಮತ್ತೆ ಡಿ ಇದೆ. ಸೊ ಇಲ್ಲಿ ಏನಾಗುತ್ತೆ? ಎನ್ ಡಿ ಆಗುತ್ತೆ, ಎನ್ ಡಿ ಮೈನಸ್ 2d. ಸೊ ಡಿ ಮೈನಸ್ 2d ಅಂದ್ರೇನು? ಮೈನಸ್ ಡಿ ತಾನೆ. ಓಕೆ, ಮೈನಸ್ ಡಿ. ಆಮೇಲೆ ಮತ್ತೆ ಡಿ ಕಾಮನ್ ತಗೊಳ್ಳೋಣ. ಸೊ ಎನ್ ಮೈನಸ್ 1 ಇಂಟು ಡಿ
ಸೊ ಅದೇ ಥರ ಇಲ್ಲಿ a ಪ್ಲಸ್ ಎ ಅಂದ್ರೇನು 2a, ಮತ್ತು ಇಲ್ಲಿ n-1 ಇಂಟು ಡಿ ಹಾಗೆ ಇದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ 2a ಪ್ಲಸ್ n-1 ಇಂಟು ಡಿ ಇದೆ, ಇಲ್ಲೂ 2a ಪ್ಲಸ್ n-1 ಇಂಟು ಡಿ ಇದೆ, ಇಲ್ಲೂ 2a ಪ್ಲಸ್ n-1 ಇಂಟು ಡಿ ಇದೆ. ಇದೇ ಥರ n ಟೈಮ್ಸ್ ಇದೆ, n ಸತಿ ಈ ಒಂದು ಥಿಂಗ್ನೇ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾ ಇದೆ n ಟೈಮ್ಸ್, ಯಾಕಂದರೆ n ಟರ್ಮ್ಸ್ ಇದೆ ತಾನೆ. ಸೊ n ಟೈಮ್ಸ್ ರಿಪೀಟ್ ಆಗಿದೆ. ಸೊ ನಾವು 2Sn ಅನ್ನು ನಾವು ಏನು ಬರಿಬೋದು, 2a ಪ್ಲಸ್ n-1 ಇಂಟು ಡಿ ಇಂಟು n ಟೈಮ್ಸ್ ರಿಪೀಟ್ ಆಗಿದೆ ಅಂತ ಬರಿಬೋದು. ಆಯಿತಾ, ಇವಾಗ ನಾವು ಈ ಒಂದು 2 ಅನ್ನು ಇಲ್ಲಿ ಮಲ್ಟಿಪ್ಲೈಡ್ ಆಗಿದೆ, ಇಲ್ಲಿಂದ ತೆಗೆದುಬಿಟ್ಟು ಇಲ್ಲಿ ಡಿವೈಡೆಡ್ ಆಗಿ ಕಳಿಸೋಣ. ಸೊ ಇಲ್ಲಿ Sn ಎಕ್ಸ್ಪ್ರೆಷನ್ ಬರುತ್ತೆ ನಮಗೆ, Sn ಇಸ್ ಈಕ್ವಲ್ಸ್ ಟು 2a ಪ್ಲಸ್ Sn ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ದಿಸ್ ಇಸ್ ದ Sn ಎಕ್ಸ್ಪ್ರೆಷನ್. ಯಾವುದೇ ಒಂದು ಎ ಪಿದು ಜನರಲ್ ಫಾರ್ಮ್ ಆಫ್ ಎನ್ ಎ ಪಿನ ನಾವು ಎಲ್ಲ ಟರ್ಮ್ಸನ್ನು ಆ್ಯಡ್ ಮಾಡಿದ್ರೆ ಈ ಒಂದು ಎಕ್ಸ್ಪ್ರೆಷನ್ ಸಿಗುತ್ತೆ ನಮಗೆ, n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಇದು ಆಬ್ವಿಯಸ್ಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೂ ಯೂಸ್ ಇಲ್ಲ. ನಾನು ನಿಮ್ಗೆ ಜಸ್ಟ್ ಇದನ್ನು ಲಾಜಿಕ್ ಹೇಗೆ ಬಂತು ಇದು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮುಂದೆ ಹೈಯರ್ ಕ್ಲಾಸಸಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಆಯಿತಾ, ಈ ಒಂದು ನಾಲೆಜ್ ಇಟ್ಕೊಳ್ಳೋದು. ಸೊ ಅದನ್ನೇ ನಾನಿಲ್ಲಿ ಕ್ಲೀನಾಗಿ ಬರೆದಿದ್ದೀನಿ. ಆಬ್ವಿಯಸ್ಲಿ ನನ್ನದು ಗಲೀಜ್ ಹ್ಯಾಂಡ್ ರೈಟಿಂಗ್ ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇಲ್ಲಿ ಕ್ಲೀನಾಗಿ ಇದನ್ನು ನೋಡ್ಬೋದು. ಕನ್ಸಿಡರ್ ಅನ್ ಎ ಪಿ, ಈ ಥರ ಒಂದು ಎ ಪಿ ಕೊಟ್ಟಿದ್ದಾರೆ, ಇದನ್ನು ನಾವು ರಿವರ್ಸ್ ಆಗಿ ಬರೆದ್ರೆ ಈ ಥರ ಆಗುತ್ತೆ. ಆಮೇಲೆ ಆ್ಯಡ್ ಬೋತ್, ಎರಡು ಎ ಪಿಸನ್ನು ನಾವು ಆ್ಯಡ್ ಮಾಡೋಣ. ಆವಾಗ 2Sn ವ್ಯಾಲ್ಯೂ ಈ ಥರ ಬರುತ್ತೆ, a ಪ್ಲಸ್ ಎ ಪ್ಲಸ್ n-1 ಇಂಟು ಡಿ, a ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ n-2 ಇಂಟು ಡಿ. ಸೊ ಅದೇ ಥರ ಕಂಟಿನ್ಯೂ ಆಗುತ್ತೆ. ಸೊ ಎಲ್ಲ ಒಂದು ಈಚ್ ಟರ್ಮ್ಸನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇದೇ ಥಿಂಗು 2a ಪ್ಲಸ್ n-1 ಇಂಟು ಡಿನೇ n ಟೈಮ್ಸ್ ರಿಪೀಟ್ ಆಗುತ್ತೆ. ಸೊ ಅದನ್ನು ನಾವು 2a ಪ್ಲಸ್ n-1 ಇಂಟು ಡಿ ಇಂಟು n ಅಂತ ಬರೀಬೋದು. ಆಮೇಲೆ 2ನ ನೀವು LHS ಇಂದ RHS ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಆಮೇಲೆ ನಿಮಗೆ ಈ ಒಂದು ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಸಿಗುತ್ತೆ, Sn is equals to n/2 into 2a plus n-1 into d. ಆಯಿತಾ, ಓಕೆ. ಸೊ ದಿಸ್ ವಾಸ್ ದ ಲಾಜಿಕ್ ಬಿಹೈಂಡ್ ದಿಸ್ ಎಕ್ಸ್ಪ್ರೆಷನ್. ಆಯಿತಾ, ಲಾಜಿಕ್ ಇದು. ಇವಾಗ ನಾವು ಇದನ್ನು ಅಪ್ಲಿಕೇಶನ್ ನೋಡೋಣ. ಅದಕ್ಕಿಂತ ಮೊದಲು ಇನ್ನೊಂದು ಫಾರ್ಮುಲಾ ಇದೆ Snಗೆ. ಈ ಒಂದು ಫಾರ್ಮುಲಾ ಏನೂ ಇಲ್ಲ, ತುಂಬ ಸಿಂಪಲ್ಲು. ಇದನ್ನೇ ನೋಡೋಣ ಫಸ್ಟು. ಇದರಲ್ಲಿ ಏನಿದೆ, n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ ಇದೆ ತಾನೆ. ಇವಾಗ ನಾನು ಇದನ್ನು n/2 ಇಂಟು 2a ಬದಲು a ಪ್ಲಸ್ n-1 ಇಂಟು ಡಿ ಅಂತ ಬರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಇದು a ತಾನೆ. ಇವಾಗ ಈ ಪಾರ್ಟ್ ಏನು, ಕರೆಕ್ಟ್. ಈ ಪಾರ್ಟ್ ಏನಂದರೆ nth ಟರ್ಮ್ ತಾನೆ, nth ಟರ್ಮ್ ಆಫ್ ಎನ್ ಎ ಪಿನೇ ತಾನೆ ಇದು, ಟಿ ಎನ್ ಫಾರ್ಮುಲಾ ಅಂತಾನೆ ಇದು, a ಪ್ಲಸ್ n-1 ಇಂಟು ಡಿ. ಇವಾಗ ನಾವು ಒಂದು ವೇಳೆ nth ಟರ್ಮನ್ನೇ ಲಾಸ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಎ ಪಿಯಲ್ಲಿ nth ಟರ್ಮೇ ಲಾಸ್ಟ್ ಟರ್ಮ್ ತಾನೆ. ಸೊ ಲಾಸ್ಟ್ ಟರ್ಮನ್ನು ನಾವು ಎಲ್ ಅಂತ ಕರೆಯೋಣ. ಓಕೆ, ಈ ಒಂದು ಟರ್ಮನ್ನು ನಾವು ಲಾಸ್ಟ್ ಟರ್ಮ್ ಅಂತ ಕರೆಯೋಣ. ಕೊನೆಯ ಟರ್ಮನ್ನು ನಾವು ಎಲ್ ಅಂತ ಕರೆಯೋಣ. ಸೊ ಈ ಒಂದು ಹೋಲ್ ಎಕ್ಸ್ಪ್ರೆಷನ್ ಬದಲು ನಾವು ಎಲ್ ಅಂತ ಇಲ್ಲಿ ಬರೀಬೋದು. ಈ ಒಂದು ಹೋಲ್ ಎಕ್ಸ್ಪ್ರೆಷನ್ ಬದಲು ಇಲ್ಲಿ ಎಲ್ ಅಂತ ಬರೀಬೋದು. ಸೊ ಇಲ್ಲಿ ನಿಮಗೆ ಒಂದು ವೇಳೆ ಮೊದಲೇ ಅವರು ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಎರಡೂ ಕೊಟ್ಬಿಟ್ಟಿದ್ರೆ, ಮತ್ತು ನಂಬರ್ ಆಫ್ ಟರ್ಮ್ಸು ಕೊಟ್ಬಿಟ್ಟಿದ್ರೆ, ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ನಂಬರ್ ಆಫ್ ಟರ್ಮ್ಸ್ ಕೊಟ್ಬಿಟ್ಟಿದ್ರೆ, ನೀವು ಡೈರೆಕ್ಟಾಗಿ Sn ವ್ಯಾಲ್ಯೂ ಕಂಡುಹಿಡಿಬೋದು ವಿದೌಟ್ ದಿಸ್ ಹ್ಯಾಸಲ್. ಇಷ್ಟೆಲ್ಲ ನೀವು ಕೆಲಸ ಮಾಡೋ ಬದಲು ನೀವು ಡೈರೆಕ್ಟಾಗಿ Sn ವ್ಯಾಲ್ಯೂನ ಕಂಡುಹಿಡಿಬೋದು. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಡಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ಕೊಂಡು ನೀವು TN ವ್ಯಾಲ್ಯೂ ಹಾಕಿ ಅದರಿಂದ ಮತ್ತೆ ಡಿ ಕಂಡುಹಿಡಿದು ಆಮೇಲೆ ಈ ಫಾರ್ಮುಲಾಗೆ ಹಾಕೋ ಬದಲು ಡೈರೆಕ್ಟಾಗಿ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಓಕೆ ಡನ್ ಅಂದ್ಕೊಂಡು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಆಯಿತಾ, ಸೊ ಇಲ್ಲಿ ಬೇಸಿಕಲಿ 2 ಫಾರ್ಮುಲಾಸ್ ಇದೆ. ಆವಾಗ ರೇರಾಗಿ ಈ ಒಂದು ಫಾರ್ಮುಲಾ ನಿಮ್ಗೆ ಯೂಸ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಈ ಒಂದು ಫಾರ್ಮುಲಾ ನಿಮಗೆ ಯೂಸ್ ಆಗೋದು. ಆಯಿತಾ, ಸೊ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಟರ್ಮ್ ಅಂದರೆ ಕಾಮನ್ ಡಿಫರೆನ್ಸು ಡಿ, ನಂಬರ್ ಆಫ್ ಟರ್ಮ್ಸ್ ಎನ್. ಇವಾಗ ಈ ಒಂದು ಫಾರ್ಮುಲಾ ಯಾವಾಗ ಯೂಸ್ ಮಾಡೋದಂದರೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಲಾಸ್ಟ್ ಟರ್ಮು ಕೊಟ್ಟಿದ್ದಾರೆ, ಡಿ ಕೊಟ್ಟಿಲ್ಲ, ಡಿ ಈಸ್ ನಾಟ್ ಗಿವನ್, ಡಿ ಕೊಟ್ಟಿಲ್ಲ, ಮತ್ತು ನಂಬರ್ ಆಫ್ ಟರ್ಮ್ಸ್ ಕೊಟ್ಟಿದ್ದಾರೆ ಅಂದರೆ ನೀವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಆಯಿತಾ, ಓಕೆ. ಇವಾಗ ನಿಮ್ಗೆ ಒಂದು ವೇಳೆ ಇದು ಮರ್ತೋಯ್ತಪ್ಪ, ಈ ಒಂದು ಫಾರ್ಮುಲಾ ಮರ್ತೋಯ್ತು ಅಂದ್ರೆ ನೀವು TN ಫಾರ್ಮುಲಾಯಿಂದ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ದು, ಲಾಸ್ಟ್ ಟರ್ಮ್ ಅಂದ್ರೆ TN ತಾನೆ, ಲಾಸ್ಟ್ ಟರ್ಮ್ ಅಂದ್ರೆ TN ಫಾರ್ಮುಲಾಯಿಂದ ಡಿ ಕಂಡುಹಿಡೀರಿ. TN ಇಸ್ ಈಕ್ವಲ್ಸ್ ಟು a ಪ್ಲಸ್ n-1 ಇಂಟು ಡಿ. ನಾನು ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿಲ್ಲ. ಈ ಒಂದು ಇಕ್ವೇಷನ್ನ ಸಾಲ್ವ್ ಮಾಡಿಬಿಟ್ಟು ಡಿ ಕಂಡುಹಿಡೀರಿ. ಈ ಒಂದು ಡಿಯಿಂದ ಈ ಫಾರ್ಮುಲಾನ ಯೂಸ್ ಮಾಡಿ ಅಷ್ಟೇ. ಈ ಒಂದು ಫಾರ್ಮುಲಾ ಮರ್ತೋಯ್ತಂದ್ರೆ ಆಯಿತಾ. ಅದಕ್ಕೆ ನಾನು ನಿಮಗೆ ಲಾಜಿಕ್ ಹೇಳ್ಕೊಡ್ತಾ ಇದ್ದೀನಿ, ಫಾರ್ಮುಲಾಸ್ ಬಿಹೈಂಡ್ ಬಂದಿರೋ ಲಾಜಿಕ್ನ.
ಆವಾಗ ನಿಮ್ಗೆ ಇದು ಮರ್ತು ಹೋದ್ರೂ ಆ ಒಂದು ಲಾಜಿಕಿಂದ ಮತ್ತೆ ಡಿರೈವ್ ಮಾಡ್ತೀರಾ ನೀವೊಂದು ಆ ಒಂದು ಫಾರ್ಮುಲಾನ, ಆಯಿತಾ. ಓಕೆ, ಸೊ ಲಾಜಿಕ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಕಾನ್ಸೆಪ್ಚುಯಲ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಇವಾಗ ನಾವು ಎಲ್ಲ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಎಕ್ಸಸೈಸ್ 1.1, 1.2 ಮತ್ತು 1.3 ಇಂದ ನಾನು ಕೆಲವೊಂದು ಕ್ವಶನ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ಸು. ಆ ಒಂದು ಕ್ವಶನ್ಸನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ, ಆಯಿತಾ. ಫಸ್ಟು ಎಕ್ಸಸೈಸಸಲ್ಲಿ ತುಂಬ ಸಿಂಪಲ್ ಆಗಿದೆ ಎಕ್ಸಸೈಸು, ಆಲ್ಮೋಸ್ಟ್ ನೀವೆಲ್ಲ ಕ್ವಶನ್ ನೀವೇ ಮಾಡ್ಬೋದು. ಸೊ ಅದಕ್ಕೆ ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ವರ್ಡ್ ಪ್ರಾಬ್ಲಮ್ಸನ್ನು ಮಾತ್ರ ತೊಗೊಂಡಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ. Okay, in which of the following situations does the list of the numbers involved make an arithmetic progression and why? ಇವಾಗ 2 ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಒಂದು ವರ್ಡ್ ಪ್ರಾಬ್ಲಮ್ಸಲ್ಲಿ ನೀವು ಒಂದು ಸೀಕ್ವೆನ್ಸ್ ಕಂಡುಹಿಡಿದು ಅದು ಎ ಪಿನ ಇಲ್ವಾ ಅಂತ ನೀವು ಕಂಡುಹಿಡಿಯಬೇಕು, ಆಯಿತಾ. ಅದು ಎ ಪಿನ ಇಲ್ವಾ ಅಂತ ನೀವು ಹೇಳಬೇಕಷ್ಟೇ, ಮತ್ತೇನಿಲ್ಲ. ಫಸ್ಟು ಸಿಚುವೇಶನ್ ನೋಡೋಣ. ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಇಸ್ 15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ 8 ಫಾರ್ ಈಚ್ ಅಡಿಷನಲ್ ಕಿಲೋಮೀಟರ್. ಇವಾಗ ನೀವು ಆಟೋ ರಿಕ್ಷಾದಲ್ಲೆಲ್ಲ ನೋಡ್ತೀರಾ, ಟ್ಯಾಕ್ಸಿ ಅಷ್ಟೇ ಎಲ್ಲ ಆಟೋ ರಿಕ್ಷಾದಲ್ಲೂ ನೋಡ್ತೀರಾ, ಫಸ್ಟ್ ಕಿಲೋಮೀಟ್ರಿಗೆ ಅವನು ಮಿನಿಮಮ್ 20 ರೂಪಾಯಿ ತೊಗೊತಾನೆ, ಆಯಿತಾ. ಎಷ್ಟೋ ದುಡ್ಡು ಒಟ್ಟಾರೆ ಫಸ್ಟ್ ಕಿಲೋಮೀಟ್ರಿಗೆ ಅಷ್ಟಿರುತ್ತೆ, 20 ರೂಪಾಯಿ ಅಂತ ಅಂತಾನೆ ಅವ್ನು ಫಸ್ಟ್ ಕಿಲೋಮೀಟ್ರಿಗೆ. ಇಲ್ಲಿ ಫಸ್ಟ್ ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿ ಸೆಕೆಂಡ್ ಕಿಲೋಮೀಟರ್, ಇಲ್ಲಿ ಥರ್ಡ್ ಕಿಲೋಮೀಟರ್, ಇಲ್ಲಿ ಫೋರ್ತ್ ಕಿಲೋಮೀಟರ್. ಇವಾಗ ಅವ್ನು ಹೇಳ್ತಾನೆ ಫಸ್ಟ್ ಕಿಲೋಮೀಟ್ರ್ ಮಿನಿಮಮ್ ನೀವು 20 ರೂಪಾಯಿ ನಾನು ಕೊಡಲೇಬೇಕು, ಅಂದರೆ 15 ಇಲ್ಲಿ ಈ ಒಂದು ಸಿಚುವೇಶನ್ ಪ್ರಕಾರ 15 ರೂಪೀಸ್ ನೀವು ಕೊಡಲೇಬೇಕು, 15 ರೂಪೀಸ್ ಇಲ್ಲಿ ಕೊಡಲೇಬೇಕು. ಆಮೇಲೆ ಮತ್ತೊಂದು ಎಕ್ಸ್ಟ್ರಾ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಮತ್ತೊಂದು 8 ರೂಪೀಸ್ ಕೊಡಬೇಕು. ನೆಕ್ಸ್ಟ್ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಮತ್ತೊಂದು 8 ರೂಪೀಸು, ನೆಕ್ಸ್ಟ್ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಮತ್ತೊಂದು 8 ರೂಪೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಫಸ್ಟ್ ಟರ್ಮ್ ಅಂದ್ರೇನು 15 ತಾನೆ, ಎ ಈಸ್ ಈಕ್ವಲ್ಸ್ ಟು 15. ಕಾಮನ್ ಡಿಫ್ರೆನ್ಸ್ ಅಂದ್ರೇನು ಡಿ ಅಂದ್ರೇನು 8. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್, ಕಾಮನ್ ಗ್ಯಾಪ್ ಇದೆ, 8 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ಎನ್ ಎ ಪಿ, ಇಟ್ ಈಸ್ ಎನ್ ಎ ಪಿ, ಆಯಿತಾ. ಯಾಕಂದರೆ ಕಾಮನ್ ಡಿಫ್ರೆನ್ಸ್ ಇದೆ. ಎನಿ ಸೀಕ್ವೆನ್ಸ್ ಆಫ್ ನಂಬರ್ಸ್ ವಿಚ್ ಗೋಸ್ ಅಪ್ ಆರ್ ಡೌನ್ ವಿತ್ ದ ಸೇಮ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇಟ್ ಈಸ್ ಎನ್ ಎ ಪಿ. ಓಕೆ, ಇಟ್ ಈಸ್ ಎನ್ ಎ ಪಿ. ನೆಕ್ಸ್ಟ್ ಸಿಚುವೇಶನ್ ನೋಡೋಣ. ನೆಕ್ಸ್ಟ್ ಸಿಚುವೇಶನ್ನು, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಸಿಲಿಂಡರ್ ವೆನ್ ಅ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ದಟ್ ಟೈಮ್. ಇವಾಗ ಒಂದು ವ್ಯಾಕ್ಯೂಮ್ ಪಂಪ್ ಇದೆ, ಒಂದು ಸಿಲಿಂಡರ್ ಇದೆ ಅಂತ ಅಂದ್ಕೊಳ್ಳೋಣ, ಒಂದು ಸಿಲಿಂಡರು. ಇವಾಗ ಇಲ್ಲಿಂದ ನಿಮಗೆ ಒಂದು ವ್ಯಾಕ್ಯೂಮ್ ಪಂಪ್ ಇದೆ, ವ್ಯಾಕ್ಯೂಮ್ ಪಂಪ್, ಆಯಿತಾ. ವ್ಯಾಕ್ಯೂಮ್ ಪಂಪ್ ಇದೆ. ಇವಾಗ ಇಲ್ಲಿ ಒಂದು 1 ಲೀಟರ್ ಏರ್ ಬದಲು ನಾವು ನೀರು ಅಂತ ಅಂದ್ಕೊಳ್ಳೋಣ, ಆಯಿತಾ. 1 ಲೀಟರ್ ವಾಟರ್ ಇದೆ ಅಂತ ಅಂದ್ಕೊಳ್ಳೋಣ, 1 ಲೀಟರ್ ವಾಟರ್, ಆಯಿತಾ. 1 ಲೀಟರ್ ವಾಟರ್ ಇದ್ದರೆ ಅದು 1/4 ಭಾಗ ನೀರನ್ನು ತೆಗೆಯುತ್ತೆ. ಬೇಸಿಕಲಿ ಆ ಒಂದು ಸಿಲಿಂಡರ್ 1/4 ಭಾಗ ನೀರನ್ನು ತೆಗೆಯುತ್ತೆ ಅಂದರೆ 1/4 ಲೀಟರ್ ನೀರು ತೆಗೆಯುತ್ತೆ. 1/4 ಲೀಟರ್ ನೀರು ಹೊರಗಡೆ ಹೋಯಿತು ಅಂದರೆ 250 ml ನೀರು ಹೊರಗಡೆ ಹೋಯಿತು. ಉಳಿದಿರೋದೇನು ಇವಾಗ 750. ಸೊ ಫಸ್ಟ್ ಎಷ್ಟಿತ್ತು 1 ಲೀಟರ್ ಅಂದರೆ 1000 ml ಇತ್ತು, 1000 ml. ಅದಾದಮೇಲೆ ಅದೆಷ್ಟಾಯಿತು 750 ಆಯಿತು. ಓಕೆ, ಹೋಯ್ತು. ಇವಾಗ ಇದರಲ್ಲಿ ಉಳಿದಿರೋದು ಎಷ್ಟಿದೆ, ರಿಮೈನಿಂಗ್ ಎಷ್ಟಿದೆ, ಅದರಲ್ಲಿ ಮತ್ತೆ 1/4 ತೆಗೆಯುತ್ತೆ. ಅಂದರೆ 750ದು 1/4 ಭಾಗ ಡಿವೈಡೆಡ್ ಬೈ 4 ಮಾಡಿ. ಎಷ್ಟು 750 ಡಿವೈಡೆಡ್ ಬೈ 4? ಒಂದು ನಿಮಿಷ ಕ್ಯಾಲ್ಕುಲೇಟರ್ ತೆಗಿತೀನಿ. ಸೆವೆನ್ 750 ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ 187.5 ಬರುತ್ತೆ, ಆಯಿತಾ. ಸೊ ಇಷ್ಟನ್ನು ತೆಗೆಯುತ್ತೆ ಅಂದರೆ 750 ಮೈನಸ್ 187.5 ಮಾಡಿದ್ರೆ 562.5 ml ಉಳಿಯುತ್ತೆ. ಸೊ ಇಲ್ಲಿ 1000 ml ಇಂದ 750 ಬಂತು, 750ಇಂದ 562.5 ml ಆಯಿತು. ಸೊ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಗ್ಯಾಪ್ ಎಷ್ಟಿದೆ 250 ಇದೆ, ಇಲ್ಲಿ ಗ್ಯಾಪ್ ಎಷ್ಟಿದೆ 187.5 ಇದೆ. ಸೊ ಆಬ್ವಿಯಸ್ಲಿ ಇದು ಸೇಮ್ ಅಮೌಂಟಿಂದ ಕಮ್ಮಿ ಮಾಡ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ ಹೌದು, ಆದರೆ ಸೇಮ್ ಅಮೌಂಟ್ ಇಲ್ಲ. ಸೇಮ್ ಅಮೌಂಟ್ ಇರೋದು ಇಂಪಾರ್ಟೆಂಟ್. ಇಲ್ಲಿ ಹೇಗೆ 8 ರೂಪೀಸ್ ಸೇಮ್ ಅಮೌಂಟ್ 8 ರೂಪೀಸೇ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು, ಆ ಥರ ಇಲ್ಲಿಲ್ಲ. ಇಲ್ಲಿ ಒಂದು ಸತಿ 250 ಇದೆ, ಆಮೇಲೆ 187.5 ಇದೆ, ಆಮೇಲೆ ಇನ್ನೂ ಕಮ್ಮಿ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಎನ್ ಎ ಪಿ ಆಬ್ವಿಯಸ್ಲಿ. ಇದನ್ನು ನಾವು ಜಿ ಪಿ ಥರ ಅಂತ ಹೇಳ್ಬೋದು. ಜಿ ಪಿ ನಿಮ್ಗೆ ಮುಂದೆ ಬರುತ್ತೆ, ಜಿ ಪಿ ಅಲ್ಲ ಇದು,
ಅದ್ರ ಜಿ ಪಿ ಥರ ಅಂತ ಹೇಳ್ಬೋದು ಆಯಿತಾ. ಯಾಕಂದರೆ ಇಲ್ಲಿ ಮಲ್ಟಿಪ್ಲೈಡ್ ಆಗ್ತಾಯಿದೆ, ಸೊ ಬೇಡ ಅದು ನಿಮ್ಮ ಕಾನ್ಸೆಪ್ಟು. ಇವಾಗ ಇದು ಎ ಪಿ ಅಲ್ಲ, ನಾಟ್ ಎನ್ ಎ ಪಿ. ಸೊ ಇದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು, ಈ ಒಂದು 2 ವರ್ಡ್ ಪ್ರಾಬ್ಲಮ್ಸು ಇದನ್ನು ಕೊಟ್ಟಿದ್ದೀನಿ. ಇನ್ನೂ ಇದೆ ಈ ಒಂದು ಎಕ್ಸಸೈಸಿಂದ. ಸೊ ಇಲ್ಲಿ 4ನೇ ಕ್ವಶನ್ನು, ವಿಚ್ ಆರ್ ದ ಫಾಲೋಯಿಂಗ್ ಆರ್ ಎ ಪಿಸ್. ಇದರಲ್ಲಿ ಎ ಪಿಸ್ ಯಾವುದು, ಮತ್ತು ಎ ಪಿ ಆಗಿದ್ದರೆ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಆ್ಯಂಡ್ ರೈಟ್ 3 more ಟರ್ಮ್ಸ್. ಇವಾಗ ನಾವು ಈ ಒಂದು 3 ಕ್ವಶನ್ಸಲ್ಲಿ ಯಾವ್ಯಾವುದು ಎ ಪಿ ಅಂತ ಕಂಡುಹಿಡಿದು, ಆಮೇಲೆ ಇದು ಒಂದು ವೇಳೆ ಎ ಪಿ ಆಗಿದ್ದರೆ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿದು ಇನ್ನೂ 3 ಟರ್ಮ್ಸ್ ಎಕ್ಸ್ಟ್ರಾ ಮುಂದೆ ಬರೋದನ್ನು ಬರಿಬೇಕು ಆಯಿತಾ. ಫಸ್ಟ್ ಕ್ವಶನ್ ನೋಡೋಣ. 2 ಇದೆ, 5/2 ಇದೆ, ಆಮೇಲೆ 3 ಇದೆ, ಆಮೇಲೆ 7/2 ಇದೆ. ಇವಾಗ ಇದು ಎ ಪಿನ ಇಲ್ಲವಾ ಅಂತ ಹೇಗೆ ಕಂಡುಹಿಡಿತೀರಾ, ನೀವು ಕಾಮನ್ ಡಿಫ್ರೆನ್ಸ್ ಇದೆಯಾ ಅಂತ ನೋಡಬೇಕು ಒಟ್ಟಾರೆ. ಸೊ ಕಾಮನ್ ಡಿಫ್ರೆನ್ಸ್ ಹೇಗೆ ಕಂಡುಹಿಡಿತೀರಾ, ಇದಕ್ಕೆ ಕಾಮನ್ ಡಿಫ್ರೆನ್ಸ್ ಏನು, 5/2 -2 ಮುಂದೆ ಇರೋದು ಮೈನಸ್ ಹಿಂದೆ ಇರೋದು ಎಷ್ಟು, ಎಲ್ ಸಿ ಎಮ್ ಮಾಡಿ 1/2 ಬರುತ್ತಾ. 1/2 ಬರುತ್ತೆ. ಇವಾಗ ಇದಕ್ಕೆ ಕಾಮನ್ ಡಿಫ್ರೆನ್ಸು 1/2. ಇದಕ್ಕೆ ಕಾಮನ್ ಡಿಫ್ರೆನ್ಸ್ ಏನು, 3 - 5/2 ಮುಂದೆ ಇರೋದು ಮೈನಸ್ ಹಿಂದೆ ಇರೋದು, ಇಲ್ಲೂ 1/2 ಬರುತ್ತೆ. ಎಲ್ ಸಿ ಎಮ್ ತೆಗೆದು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದಕ್ಕೆ 7/2 - 3, ಇಲ್ಲೂ ಕೂಡ 1/2 ಬರ್ತಾಯಿದೆ. ಸೊ ಕಾಮನ್ ಡಿಫ್ರೆನ್ಸ್ ಇದೆ. ಕಾಮನ್ ಡಿಫ್ರೆನ್ಸ್ ಅಂದರೆ ಕಾಮನ್ ಆಗಿರಬೇಕು, ಸೇಮ್ ಆಗಿರಬೇಕು. ಸೊ 1/2. ಸೊ ಇದಕ್ಕೆ 1/2 ಆ್ಯಡ್ ಮಾಡಿದ್ದಾರೆ, ಮತ್ತು ಇದಕ್ಕೆ 1/2 ಆ್ಯಡ್ ಮಾಡಿದ್ದಾರೆ, ಮತ್ತು ಇದಕ್ಕೆ 1/2 ಆ್ಯಡ್ ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ದಿಸ್ ಇಸ್ ಅನ್ ಎ ಪಿ ಆಯಿತಾ. ಇಟ್ ಈಸ್ ಅನ್ ಎ ಪಿ. ಇದಕ್ಕೆ ಕಾಮನ್ ಡಿಫ್ರೆನ್ಸ್ ಏನು, 1/2. ಇಟ್ ಈಸ್ ಅನ್ ಎ ಪಿ. ಮತ್ತು ಮುಂದೆ 3 ಟರ್ಮ್ಸ್ ಎಕ್ಸ್ಟ್ರಾ ಬರೀರಿ ಆರಾಮಾಗಿ ನೀವೇ. 7/2 + 1/2 ಮಾಡಿ ಎಷ್ಟು ಬರುತ್ತೆ, 8/2 ಅಂದರೆ 4 ಬರುತ್ತೆ. ಆಮೇಲೆ ನೆಕ್ಸ್ಟ್ ಟರ್ಮ್ 4 + 1/2 ಮತ್ತೆ ಆ್ಯಡ್ ಮಾಡಿ, ಆಮೇಲೆ ಎಷ್ಟು ಬರುತ್ತೆ, 9/2 ಬರುತ್ತೆ. 9/2 + 1/2 ಮತ್ತೆ ಮಾಡಿ, ಆಮೇಲೆ ನಿಮ್ಗೆ 5 ಬರುತ್ತೆ. ಸೊ ದೀಸ್ ಆರ್ ದ 3 ಟರ್ಮ್ಸ್ ಆಯಿತಾ. ಸೊ ಇದು ಫಸ್ಟ್ ಕ್ವಶನ್ ಆಯಿತು. ಆಮೇಲೆ ನೆಕ್ಸ್ಟ್ ಒಂದು, ಇದು ಎ ಪಿನ ಇಲ್ವಾ, ನಿಮಗಿದು ಅರ್ಥ ಆಗಲ್ಲ ಫಸ್ಟು ಟೈಮ್ ನೋಡಿದಾಗ. ಸೊ ಇದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೆ. √2, ಆಮೇಲೆ √8, √18, √32 ಆಯಿತಾ. ಸೊ ಇದು ಎ ಪಿನ ಇಲ್ವಾ, ಏನು ಮಾಡೋದು ಇವಾಗ, ಒಂದು ಕೆಲಸ ಮಾಡೋಣ. ರೂಟಿಂದ ಕೆಲವೊಂದು ಥಿಂಗ್ಸ್ನ ಹೊರಗಡೆ ತೆಗೆಯೋಣ. ಸೊ √8 ಅಂದ್ರೇನು, 2√2 ತಾನೆ, ಕರೆಕ್ಟು. ಒಂದು ವೇಳೆ ನಿಮಗಿದು ಹೇಗೆ ಬಂತಂತ ಗೊತ್ತಿಲ್ಲದೆ ಇದ್ದರೆ √8 ನಾನು 4 × 2 ಅಂತ ಬರೀಬೋದು ತಾನೆ. ಓಕೆ, ಸೊ 4 ನಾನು 2² ಅಂತ ಬರೀಬೋದು ತಾನೆ. ಸೊ ಇದನ್ನು ನಾನು ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಮಾಡಿದು ಸ್ಕ್ವೇರು ಮತ್ತು ರೂಟ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ 2√2 ಬಂತು. ಓಕೆ, ಸೊ ಅದೇ ಥರ √18 ನಾನು 3√2 ಅಂತ ಬರೀಬೋದು. ಹೇಗೆ, 3√2 ಅಂದರೆ 18 ನಾನು 9 × 2 ಅಂತ ಬರೆದೆ, 9 ನಾನು 3² ಅಂತ ಬರೆದೆ. ಆಮೇಲೆ ಇವೆರಡನ್ನ ಸ್ಪ್ಲಿಟ್ ಮಾಡಿದೆ, ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, 3√2 ಆಯಿತು. ಸೊ ಅದೇ ಥರ √18 ಆಯಿತು. √32 ನಾನು 16 × 2 ಅಂತ ಬರೀಬೋದು. 16 4² ಅಂತ ಬರೆದು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು. ಸೊ 4√2 ಆಯಿತು. ಸೊ ಬೇಸಿಕಲಿ ಇದನ್ನು ನಾನು ಮುಂದೆ √2, 2√2, 3√2, 4√2 ಅಂತ ಬರೀಬೋದು. ಸೊ ಬೇಸಿಕಲಿ ಇಲ್ಲಿ √2 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಒಂಥರ A, 2A, 3A ಆ ಥರನೇ 4A. ಸೊ ಇಲ್ಲಿ ಎ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ √2 ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಕಾಮನ್ ಡಿಫ್ರೆನ್ಸ್ ಆಬ್ವಿಯಸ್ಲಿ √2 ತಾನೆ. ಸೊ ಇಲ್ಲಿ ಫಸ್ಟು ನಮಗೆ ನೋಡಿದಾಗ ಇದು ಎ ಪಿ ಅಲ್ಲ ಅಂತ ಅನಿಸುತ್ತೆ, ಆದರೆ ನೀವು ಸ್ವಲ್ಪ ಅದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ನಿಮಗದು ಎ ಪಿನ ಇಲ್ವಾ ಅಂತ ಗೊತ್ತಾಗುತ್ತೆ ಈಸಿಯಾಗಿ ಆಯಿತಾ. ಸೊ ಅಫ್ಕೋರ್ಸ್ ದಿಸ್ ಇಸ್ ಅನ್ ಎ ಪಿ. ಮುಂದೆ ಇರೋ ಟರ್ಮ್ಸನ್ನು ನೀವು ಆರಾಮಾಗಿ ಬರೀರಿ. ನೆಕ್ಸ್ಟ್ ಟರ್ಮ್ ಆಬ್ವಿಯಸ್ಲಿ 5√2, ಆಮೇಲೆ 6√2, ಆಮೇಲೆ 7√2. ಇದನ್ನು ನೀವು ಈ ಥರ ಬರೆದ್ರೂ ಕರೆಕ್ಟೇ, ಡಸಂಟ್ ಮ್ಯಾಟರ್. ಆದರೆ ನೀವು ಇದೇ ಸ್ಟೈಲಲ್ಲಿ ಬರೀತೀರಾ ಅಂದರೆ ವಾಪಸ್ ಇದನ್ನು ಒಳಗಡೆ ಕಳಿಸಿ. 5 ರೂಟ್ ಒಳಗಡೆ ಕಳಿಸ್ಬೇಕಂದ್ರೆ 25 × 2 ಆಗುತ್ತೆ. 5² ಅಂದ್ರೇನು 25 ತಾನೆ. ಸೊ 25 × 2 ಅಂದ್ರೇನು 50. ಸೊ √50 ಆಗುತ್ತೆ. 6 ರೂಟ್ ಒಳಗೆ ಕಳಿಸ್ಬೇಕಂದ್ರೆ 6² ಆಗುತ್ತೆ. 6² ಅಂದ್ರೇನು 36, ಮತ್ತು 2 ಇದೆ. ಸೊ 36 × 2 72. ಆಮೇಲೆ 7 ಒಳಗಡೆ ಕಳಿಸಿದ್ರೆ 7² ಆಗುತ್ತೆ, ಅಂದರೆ 49 ಆಗುತ್ತೆ ಇಂಟು 2. ಸೊ 49 × 2 ಅಂದ್ರೇನು 8, 18, 4 2 8, 9, 98 ಅನಿಸುತ್ತೆ. ಸೊ 98 ಈ ಥರನಾದರೂ ಬರಿಬೋದು ಆಯಿತಾ. ಓಕೆ, ಇದು ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದನ್ನೆಲ್ಲ ತೆಗಿಯೋಣ. ನಿಮ್ಗೆ ಅರ್ಥ ಆದರೆ ಆಯ್ತು ಅಷ್ಟೇ, ಇದನ್ನು ಬರಿಬೇಕಂತೇನು ಉದ್ದೇಶ ಇಲ್ಲ ನನಗೆ.
ಓಕೆ, ನೆಕ್ಸ್ಟ್ ಕ್ವಶನು 1 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್. ಸೊ 1 ಸ್ಕ್ವೇರ್ ಅಂದ್ರೇನು 1. ಸಿಂಪಲಾಗಿ ಬರೀರಿ ಇದನ್ನು ಹೇಗೆ ನಾವು ಸಿಂಪ್ಲಿಫೈ ಮಾಡಿದ್ವಿ ಇದನ್ನು ಸಿಂಪ್ಲಿಫೈ ಮಾಡಿ. 1 ಸ್ಕ್ವೇರ್ 3 ಸ್ಕ್ವೇರ್ ಅಂದ್ರೇನು 9, 5 ಸ್ಕ್ವೇರ್ ಅಂದ್ರೇನು 25, 7 ಸ್ಕ್ವೇರ್ ಅಂದ್ರೇನು 49 ತಾನೆ, 49. ಸೊ ಇದು ಎ ಪಿನ ಇಲ್ಲಿ ಎಷ್ಟು ಆ್ಯಡ್ ಮಾಡಿದ್ದಾರೆ +8, ಇಲ್ಲೆಷ್ಟು ಆ್ಯಡ್ ಮಾಡಿದ್ದಾರೆ 16 +16, ಇಲ್ಲೆಷ್ಟು ಆ್ಯಡ್ ಮಾಡಿದ್ದಾರೆ ಎಷ್ಟು ಆ್ಯಡ್ ಮಾಡಿದ್ದಾರೆ ಅವಶ್ಯಕತೆ ಇಲ್ಲ ಇದನ್ನು ಕಂಡುಹಿಡಿಯೋದು. ಆದರೆ ಇಲ್ಲೇ ಗೊತ್ತಾಯಿತು ತಾನೆ, ಇಲ್ಲಿ ಸೇಮ್ ಇಲ್ಲ, ಸೇಮ್ ಅಮೌಂಟೇ ಆ್ಯಡ್ ಮಾಡ್ತಾ ಹೋಗ್ಬೇಕು ಅವರು. ಫಾರ್ ಎಕ್ಸಾಂಪಲ್ ಇಲ್ಲಿ +8 ಬಂತಂದರೆ ಇಲ್ಲೂ +8 ಬರಬೇಕು. ಓಕೆ, +8 ಬಂದಿಲ್ಲ ಅಂದರೆ ಇಟ್ ಈಸ್ ನಾಟ್ ಎನ್ ಎ ಪಿ. ಸೊ ದಿಸ್ ಈಸ್ ನಾಟ್ ಎನ್ ಎ ಪಿ. ಸೊ ಇದು ಎ ಪಿ ಆಗಿತ್ತು, ಇದು ಎ ಪಿ ಆಗಿತ್ತು, ಇದು ಎ ಪಿ ಅಲ್ಲ ಆಗಿತ್ತು. ಆಯಿತಾ, ಸಿಂಪಲ್ ಕ್ವಶನ್ಸು. ಎಕ್ಸಸೈಸ್ 1.1 ಏನೂ ಇಲ್ಲ. ನೆಕ್ಸ್ಟ್ ಎಕ್ಸಸೈಸಲ್ಲೂ ಅಷ್ಟೇ ಕೆಲವೊಂದು ಕ್ವಶನ್ಸ್ ಚೆನ್ನಾಗಿರೋದನ್ನು ನಾನು ನಿಮಗೆ ಸೆಲೆಕ್ಟ್ ಮಾಡಿದ್ದೀನಿ. ವಿಚ್ ಟರ್ಮ್ ಆಫ್ ಎನ್ ಎ ಪಿ ಇಸ್ 78 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಿಂಪಲಾಗಿ ಒಂದು ಎ ಪಿ ಕೊಟ್ಟಿದ್ದಾರೆ, ಎಷ್ಟನೇ ಟರ್ಮು 78 ಅಂತ ಕೇಳಿದ್ದಾರೆ. ಆಯಿತಾ, ಸೊ ಇಲ್ಲಿ ಈ ಒಂದು ಎ ಪಿಯಲ್ಲಿ ಎ ವ್ಯಾಲ್ಯೂ ಏನು 3 ತಾನೆ, ಡಿ ವ್ಯಾಲ್ಯೂ ಏನು 5. ಇದು ಇವಾಗ ನೀವು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡಿ ವ್ಯಾಲ್ಯೂ 5 ಯಾಕಂದರೆ 5 ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಅವರೇ ಎ ಪಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಯಾವುದಾದ್ರೂ ಒಂದು ರ್ಯಾಂಡಮ್ 2 ನಂಬರ್ಸ್ನ ತೊಗೊಳ್ಳಿ, ಮುಂದೆ ಇರೋದು ಮೈನಸ್ ಹಿಂದೆ ಇರೋದು ಮಾಡಿ ಆನ್ಸರ್ ಕಂಡುಹಿಡೀರಿ. ಡಿ ಈಸ್ ಈಕ್ವಲ್ಸ್ ಟು 5. ಓಕೆ, ಇವಾಗ ಎಷ್ಟನೇ ಟರ್ಮು ವಿಚ್ ಟರ್ಮ್ ಅಂತ ಕೇಳಿದ್ದಾರೆ. ಸೊ ನಾವು ಎನ್ ಕಂಡುಹಿಡಿಬೇಕು. ಇವಾಗ 78 ಅಂತ ಕೇಳಿದ್ದಾರೆ. ಯಾವ ಟರ್ಮು 78 ಅಂತ ಕೇಳಿದ್ದಾರೆ. ಟಿ ಎನ್ ಈಸ್ ಈಕ್ವಲ್ಸ್ ಟು 78. ಸೊ ಯಾವುದೋ ಒಂದು ಟರ್ಮು 78, ಆದರೆ ಅದು ಎಷ್ಟನೇ ಟರ್ಮು ಅಂತ ಕೇಳಿದ್ದಾರೆ. ಸೊ ಬೇಸಿಕಲಿ ಇಲ್ಲಿ ಟಿ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾನ ಹಾಕಬೇಕು. ಆಯಿತಾ, ಸೊ 78 ಈಸ್ ಈಕ್ವಲ್ಸ್ ಟು ಎಷ್ಟನೇ ಟರ್ಮ್ ಅಂತ ಕೇಳಿದ್ದಾರೆ. ಸೊ 3 + n - 1 ಇಂಟು ಡಿ ವ್ಯಾಲ್ಯೂ ಏನು 5. ಸೊ ಈ ಒಂದು ಇಕ್ವೇಷನ್ನ ನೀವು ಸಾಲ್ವ್ ಮಾಡಿ. ಸೊ 3ನ ನಾವು ಈ ಕಡೆ ಕಳಿಸಿದ್ರೆ ಸಬ್ಸ್ಟ್ರಾಕ್ಟ್ ಆಗುತ್ತೆ. ಸೊ 78 - 3 ಆಗುತ್ತೆ. 78 - 3 = 75. ಇವಾಗ ನಾವು ಇಲ್ಲಿ 5 ಮಲ್ಟಿಪ್ಲೈಡ್ ಆಗಿದೆ, ಇಲ್ಲಿ ಹೋಗುವಾಗ 5 ಡಿವೈಡ್ ಆಗುತ್ತೆ. ಸೊ 5 1 = 5, 5 5 = 25 ತಾನೆ. ಓಕೆ, ಸೊ ಇಲ್ಲಿ ಡಿವೈಡ್ ಮಾಡಿದಾಗ 15 ಬರುತ್ತೆ. ಆಮೇಲೆ ಇಲ್ಲಿ n - 1 ಇದೆ ತಾನೆ. ಸೊ ಇಲ್ಲಿ n ಮೈನಸ್ ಆಗಿದೆ, -1 ಆಗಿದೆ, ಈ ಕಡೆ ಹೋಗುವಾಗ +1 ಆಗುತ್ತೆ. ಸೊ 15 + 1 = 16. ಸೊ ಬೇಸಿಕಲಿ n ವ್ಯಾಲ್ಯೂ 16. ಆಯಿತಾ, ಸ್ಪೀಡ್ ಕ್ಯಾಲ್ಕುಲೇಷನ್ನ ನೀವು ಪ್ರಾಕ್ಟೀಸ್ ಮಾಡಿ. ಕ್ಯಾಲ್ಕುಲೇಷನ್ ಪಾರ್ಟ್ನ ನೀವೇ ಮಾಡಬೇಕು, ಕಾನ್ಸೆಪ್ಚುವಲ್ ಪಾರ್ಟ್ನ ನಾನು ಹೇಳ್ಕೊಡ್ತೀನಿ. ಇವಾಗ ಚೆಕ್ ವೆದರ್ -50 ಈಸ್ ದ ಟರ್ಮ್ ಆಫ್ ಎನ್ ಎ ಪಿ. ಇಲ್ಲಿ ಆಬ್ವಿಯಸ್ಲಿ -50 ಬರಲೇಬೇಕು. ಅಂದರೆ ವೆದರ್ ಚೆಕ್ ಅಂತ ಕೇಳಿದ್ದಾರೆ, ಆದರೆ -50 ಇರ್ಬೋದು. ಇವಾಗ ಒಂದು ವೇಳೆ ಇದು +50 ಇದ್ದಿದ್ರೆ, ಇದು ಇಲ್ಲದೆ ಇದ್ದರೆ ಇದು ಆಬ್ವಿಯಸ್ಲಿ ಇಲ್ಲ ಈ ಒಂದು ಎ ಪಿಯಲ್ಲಿ. ಯಾಕಂದರೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. 11ಕ್ಕಿಂತ ಕಮ್ಮಿನೇ ಇರಬೇಕು ಅದು ಮುಂದೆ ಇರೋ ಟರ್ಮ್ಸು. +50 ಇದ್ದರೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ, ನೀವು ಚೆಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದರಲ್ಲಿ ಅವ್ರು -50 ಹೇಳಿದ್ದಾರೆ, ಸೊ ಇದ್ರೂ ಇರ್ಬೋದು. ಸೊ ನೋಡೋಣ. ಸೊ -50ನ ಚೆಕ್ ಮಾಡಬೇಕು. ಸೊ ಟಿ ಎನ್ ಈಸ್ ಈಕ್ವಲ್ಸ್ ಟು ದಿಸ್. ಎ ಪಿ ಎ ವ್ಯಾಲ್ಯೂ ಗೊತ್ತು ನಮಗೆ, ಆಮೇಲೆ ಡಿ ವ್ಯಾಲ್ಯೂನೂ ಗೊತ್ತು. ಡಿ ವ್ಯಾಲ್ಯೂ ಇಸ್ 8 - 11 ವಿಚ್ ಇಸ್ 3 -3. ಇವಾಗ ನಾವು ಇದು ಎ ಪಿನ ಇಲ್ವಾ ಅಂತ, ಇದು ಎ ಪಿಯಲ್ಲಿ ಇದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯಬೇಕಂದ್ರೆ, ಇವಾಗ ಒಂದು ಎ ಪಿಯಲ್ಲಿ ಒಂದು ಟರ್ಮ್ ಇದೆ ಅಂದರೆ ಅದರದ್ದು ಎನ್ ವ್ಯಾಲ್ಯೂ ಈಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್. ಕಾನ್ಸೆಪ್ಚುವಲ್ ಪಾರ್ಟ್ ಇದು. ಇಲ್ಲಿ ನಾನು ಇಲ್ಲೇ ಬರೀತೀನಿ, n is always a natural number. n must always be a natural number. ಯಾಕಪ್ಪ n ನ್ಯಾಚುರಲ್ ನಂಬರ್ ಆಗಿರಬೇಕು ಅಂದರೆ n ವ್ಯಾಲ್ಯೂ ಆಲ್ವೇಸ್ 1 2 3 4 5 ಅದೇ ಥರ ಇರಬೇಕು. n 0 ಇರೋಕ್ಕಾಗಲ್ಲ, n ½ ಇರೋಕ್ಕಾಗಲ್ಲ, n 1.5 ಇರೋಕ್ಕಾಗಲ್ಲ. ಆಬ್ವಿಯಸ್ಲಿ n ನ್ಯಾಚುರಲ್ ನಂಬರೇ ಇರಬೇಕು. ಯಾಕಂದರೆ ಆಬ್ವಿಯಸ್ಲಿ ಫಸ್ಟ್ ಟರ್ಮ್ ಇರುತ್ತೆ, ಸೆಕೆಂಡ್ ಟರ್ಮ್ ಇದೆ, 3ನೇ ಟರ್ಮು, 4ನೇ ಟರ್ಮು, 5ನೇ ಟರ್ಮು, 5.5 ಟರ್ಮ್ ಅನ್ನೋದಿರುತ್ತಾ ಎಲ್ಲಾದರೂ, 6.5 ಟರ್ಮ್ ಅನ್ನೋದಿರುತ್ತಾ, 0th ಟರ್ಮ್ ಅಂತ ಇರುತ್ತಾ? ಇಲ್ಲ ತಾನೇ. ಮೊದಲನೇ ಟರ್ಮ್, 2ನೇ ಟರ್ಮ್, 3ನೇ ಟರ್ಮ್. ಸೊ ಎನ್ ಶುಡ್ ಆಲ್ವೇಸ್ ಬಿ ಅ ನ್ಯಾಚುರಲ್ ನಂಬರ್. ಎನ್ ಫ್ರ್ಯಾಕ್ಷನ್ ಬಂತು, ಡೆಸಿಮಲ್ ಬಂತು, 0 ಬಂತು, ಆ ಥರ ಏನಾದರೂ ಆದರೆ ದೆನ್ ದಿಸ್ ನಂಬರ್ ಈಸ್ ನಾಟ್ ದೇರ್ ಇನ್ ಅನ್ ಎ ಪಿ. ಆಯಿತಾ? ಓಕೆ, ಸೊ ಚೆಕ್ ಮಾಡೋಣ. -150 ಈಸ್ ಈಕ್ವಲ್ಸ್ ಟು ಎ ಪ್ಲಸ್ n - 1 ಇಂಟು ಟಿ ತಾನೆ. ಟಿ ಎನ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ n - 1 ಇಂಟು ಡಿ. ಇವಾಗ ಇದನ್ನು ಈ ಕಡೆ ಕಳ್ಸೋಣ. ಸೊ -11 - 50 ಆಗುತ್ತೆ.
ಸೊ -11 -50 ವ್ಯಾಲ್ಯೂ ಏನು -161 ಆಮೇಲೆ ಇಲ್ಲಿ ಆಬ್ವಿಯಸ್ಲಿ ಇದು ಡಿವೈಡೆಡ್ ಆಗಿದೆ. ಸೊ ಇದನ್ನು ಈ ಕಡೆ ಕಳಿಸಿ ಮಲ್ಟಿಪ್ಲೈ ಆಗಿದೆ, ಇದನ್ನು ಈ ಕಡೆ ಕಳಿಸಿ ಡಿವೈಡ್ ಮಾಡೋಣ. ಮೈನಸ್ ಕ್ಯಾನ್ಸಲ್ ಆಯಿತು. 3 1s are 3, ಸಾರಿ 3 5s are 15, 3 5s are 15. ಆಬ್ವಿಯಸ್ಲಿ 161 ಡಿವೈಡೆಡ್ ಬೈ 3 ಫ್ರ್ಯಾಕ್ಷನಲ್ಲೇ ಬರುತ್ತೆ ತಾನೆ. ನೋಡೋಣ ಒಂದ್ಸತಿ ಚೆಕ್ ಮಾಡೋಣ. 161 ಡಿವೈಡೆಡ್ ಬೈ 3, ಎಸ್ ಇಟ್ ಈಸ್ ಅ ಫ್ರ್ಯಾಕ್ಷನ್. ಸೊ 161 ಡಿವೈಡ್ ಬೈ 3 ವ್ಯಾಲ್ಯೂ ಏನು 553.66666 ಬರುತ್ತೆ. ಆಮೇಲೆ ನೀವು ಇದನ್ನು -1 +1 ಆಗಿ ಮಾಡಿದ್ರೆ ಇಲ್ಲಿ 54.6666 ಆಗುತ್ತೆ. ಸೊ ಆಬ್ವಿಯಸ್ಲಿ ದಿಸ್ ಮೀನ್ಸ್ ದಟ್ ದ ನಂಬರ್ ಈಸ್ ಡೆಫಿನೆಟ್ಲಿ ನಾಟ್ ದೇರ್ ಇನ್ ಎನ್ AP. ಯಾಕಂದರೆ ಇದು ಡೆಸಿಮಲಲ್ಲಿ ಬಂತು. n ಶುಡ್ ಆಲ್ವೇಸ್ ಬಿ ಅ ನ್ಯಾಚುರಲ್ ನಂಬರ್ ತಾನೆ. ಸೊ ಇಲ್ಲಿ ಡೆಸಿಮಲಲ್ಲಿ ಬಂದಿರೋದ್ರಿಂದ ಈ ಒಂದು ಟರ್ಮು ಈ ಒಂದು APಯಲ್ಲಿ ಇಲ್ಲ. ಇದು ಒಂದು ವೇಳೆ ಫುಲ್ ನಂಬರ್ ಅಂದರೆ ನ್ಯಾಚುರಲ್ ನಂಬರ್ ಆಗಿದ್ದರೆ, ಪರ್ಫೆಕ್ಟ್ ನಂಬರ್ ಆಗಿದ್ದರೆ, ದೆನ್ ಇಟ್ ಈಸ್ ದೇರ್ ಇನ್ ಎನ್ AP. ಇವಾಗ 54.6th ಟರ್ಮ್ ಅಂತ ಹೇಳೋಕ್ಕಾಗತ್ತೆ. ಆಬ್ವಿಯಸ್ಲಿ ಡಸಂಟ್ ಮೇಕ್ ಸೆನ್ಸ್ ತಾನೆ. 54th ಟರ್ಮ್ ಅಂತ ಹೇಳ್ಬೋದು, 53rd ಟರ್ಮ್ ಅಂತ ಹೇಳ್ಬೋದು. 54.6th ಟರ್ಮ್ ಅಂದರೆ ಏನು ಮೀನಿಂಗೇ ಇಲ್ಲ ಅದಕ್ಕೆ. ಸೊ ದಟ್ ಮೀನ್ಸ್ ದಿಸ್ ಟರ್ಮ್ ಈಸ್ ನಾಟ್ ದೇರ್ ಇನ್ ದ AP, ಆಯಿತಾ. ಸೊ ದಿಸ್ ಟರ್ಮ್ ಇಸ್ ನಾಟ್ ದೇರ್ ಇನ್ ಎನ್ AP. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಇದೆ, ಅದಕ್ಕೆ ನಾನು ನಿಮಗೆ ಒಂದು ಕ್ವಶನ್ನ ಇಟ್ಟಿರೋದು. ಇಂಪಾರ್ಟೆಂಟ್ ಕಾನ್ಸೆಪ್ಚುವಲ್ ಥಿಂಗ್ಸ್ನ ನಾನು ಇಟ್ಟಿದ್ದೀನಿ. ಮಿಕ್ಕಿದ ಕ್ವಶನ್ ನೀವು ಆರಾಮಾಗಿ ಮಾಡ್ತೀರಾ. ಸಿಂಪಲ್ ಫಾರ್ಮುಲಾ ಕ್ವಶನ್ನ ನೀವು ಮಾಡ್ತೀರಾ. ಇಫ್ ದ ಥರ್ಡ್ ಆ್ಯಂಡ್ ದ 9th ಟರ್ಮ್ ಆಫ್ ಎನ್ AP ಆರ್ 4 and -8 ರೆಸ್ಪೆಕ್ಟಿವ್ಲಿ, ವಿಚ್ ಟರ್ಮ್ ಆಫ್ ದಿಸ್ AP ಇಸ್ 0. ಸೊ ಇಲ್ಲಿ ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ, ಅಂದರೆ T3 ಕೊಟ್ಟಿದ್ದಾರೆ, 4, 9th ಟರ್ಮ್ ಕೊಟ್ಟಿದ್ದಾರೆ, T9 ಕೊಟ್ಟಿದ್ದಾರೆ, ವಿಚ್ ಇಸ್ -8. ಇವಾಗ ನಮಗೆ ಎಷ್ಟನೇ ಟರ್ಮು, ಯಾವ ಟರ್ಮು 0 ಅಂತ ಕೇಳಿದ್ದಾರೆ. ಎಷ್ಟನೇ ಟರ್ಮ್ 0 ಅಂತ ಕೇಳಿದ್ದಾರೆ, ಆಯಿತಾ. n ಈಸ್ ನಾಟ್ 0 ಹಿಯರ್. n ವ್ಯಾಲ್ಯೂ ನಾವು ಕಂಡುಹಿಡಿಬೇಕು. ಯಾವುದೋ ಒಂದು ಟರ್ಮು 0 ಇದೆ, ಆ ಒಂದು ಟರ್ಮು ಎಷ್ಟನೇ ಟರ್ಮ್ ಅಂತ ಕಂಡುಹಿಡಿಬೇಕು ನಾವು, ಆಯಿತಾ. ಓಕೆ, ಈ ಕ್ವಶನ್ ಏನೂ ಇಲ್ಲ, ಸಿಂಪಲ್ಲು. ಯಾಕಂದರೆ ನಿಮಗೆ ಇಲ್ಲಿ 2 ಈಕ್ವೇಷನ್ ಸಿಗುತ್ತೆ, ನೀವು ವೇರಿಯೇಬಲ್ಸ್ನ ಸಾಲ್ವ್ ಮಾಡಬೇಕಷ್ಟೆ. T3 ನಾವು ಈ ಥರ ಬರಿಬೋದಾ. T3 = a + 2d ಅಂತ ಬರಿಬೋದಾ. T9 ನಾವು a + 8d ಅಂತ ಬರಿಬೋದಾ. ಒಂದು ಕಮ್ಮಿ ತಾನೆ. ಓಕೆ, ಸೊ T3 ವ್ಯಾಲ್ಯೂ ಏನು ಇಲ್ಲಿ 4, T9 ವ್ಯಾಲ್ಯೂ ಏನಿಲ್ಲಿ -8. ಸೊ ಇಲ್ಲಿ 2 ಈಕ್ವೇಷನ್ ಇದೆ, 2 ವೇರಿಯೇಬಲ್ ಇದೆ. ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್, ಈ ಚಿಕ್ಕವ್ರು ಇರುವಾಗ ಕಲ್ತಿರ್ತೀರಾ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನನ್ನು ಹೇಗೆ ಸಾಲ್ವ್ ಮಾಡೋದಂತ. ಸೊ ಸಾಲ್ವ್ ಮಾಡಿ ಅಷ್ಟೇ, ಮತ್ತೇನಿಲ್ಲ. ನಾವಿವಾಗ ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ a + 2d = 4 ಅಂತ ಇದೆ ತಾನೆ. ಇಲ್ಲಿ ಎನ ನಾನು 4 - 2d ಅಂತ ಬರಿತೀನಿ, ಆಯಿತಾ. ಓಕೆ, ಸೊ ಈ a ವ್ಯಾಲ್ಯೂನ ನಾನು ಈ ಒಂದು ಈಕ್ವೇಷನಲ್ಲಿ ಹಾಕ್ತೀನಿ. ಸೊ -8 = a ಬದಲು ನಾನು 4 - 2d ಅಂತ ಹಾಕಿ 8d ಹಾಗೆ ಬರಿತೀನಿ. ಆಮೇಲೆ ಈ ಒಂದು ಈಕ್ವೇಷನ್ನ ಸಾಲ್ವ್ ಮಾಡೋಣ. ಇಲ್ಲಿ -8 = 4 - 2d + 8d is +6d. ಸೊ ಇಲ್ಲಿ 4 ಇಲ್ಲಿ ಆ್ಯಡ್ ಆಗಿದೆ, ಇಲ್ಲಿ ಮೈನಸ್ ಆಗುತ್ತೆ. ಸೊ ಇಲ್ಲಿ -12 ಆಗುತ್ತೆ. ಆಮೇಲೆ 6 ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಇವೆರಡು ಡಿವೈಡ್ ಮಾಡಿದಾಗ ನಮಗೆ ಇಲ್ಲಿ -2 ಸಿಗುತ್ತೆ. ಸೊ d ವ್ಯಾಲ್ಯೂ ಸಿಕ್ತು ನಮಗೆ. d ವ್ಯಾಲ್ಯೂ ಇಸ್ -2. ಓಕೆ, ಇವಾಗ a ವ್ಯಾಲ್ಯೂ ಬೇಕಂದರೆ ಈ ಒಂದು d ವ್ಯಾಲ್ಯೂ ಮತ್ತೆ ವಾಪಸ್ ಈ ಒಂದು ಈಕ್ವೇಷನಲ್ಲಿ ಹಾಕಿ, ಆಯಿತಾ. ಸೊ d ಬದಲು ನಾವಿಲ್ಲಿ -2 ಅಂತ ಹಾಕೋಣ. ಸೊ -× - is ಪ್ಲಸ್, ಸೊ +4 ಆಗುತ್ತೆ ಇಲ್ಲಿ. ಸೊ a ವ್ಯಾಲ್ಯೂಸ್ 4 + 4 ವಿಚ್ ಇಸ್ 8. ಸೊ a ವ್ಯಾಲ್ಯೂ ಸಿಕ್ತು ನಮಗೆ, ಮತ್ತೆ d ವ್ಯಾಲ್ಯೂ ಸಿಕ್ತು, ಮತ್ತು ಮುಗೀತು ತಾನೆ. ಮತ್ತೇನೂ ಇಲ್ಲ. ಇಲ್ಲಿ ಎಷ್ಟನೇ ಟರ್ಮು 0 ಅಂತ ಕೇಳಿದ್ದಾರೆ. Tn = 0 ಅಂತ ಕೊಟ್ಟಿದ್ದಾರೆ, ಆದರೆ n ವ್ಯಾಲ್ಯೂ ಬೇಕು ನಮ್ಗೆ ಇವಾಗ. ಸೊ Tn = a + n - 1 × d. ಸೊ a + n - 1 × d. ಸೊ Tn ನಮಗೆ ಇಲ್ಲಿ 0 ಅಂತ ಕೊಟ್ಟಿದ್ದಾರೆ. ಸೊ 0 = 8 ಪ್ಲಸ್ ಬೇಸಿಕಲಿ ನಾವಿಲ್ಲಿ 8ನ ಈ ಕಡೆ ಕಳಿಸಿದ್ರೆ -8 ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಮೈನಸ್ಸು ಮತ್ತು ಈ ಮೈನಸನ್ನು ತೆಗೆಯೋಣ. ಸೊ ಇಲ್ಲಿ 2 ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಡಿವೈಡ್ ಆಗುತ್ತೆ. 2 4s are 8, 4 = n - 1. ಸೊ ಇಲ್ಲಿ ಮೈನಸ್ ಆಗಿದೆ, ಇಲ್ಲಿ ಪ್ಲಸ್ ಆಗುತ್ತೆ. ಸೊ n = 5. ಸೊ 5th ಟರ್ಮ್ ಇಸ್ ದ ಆನ್ಸರ್. 5ನೇ ಟರ್ಮು ಈ ಒಂದು APಯಲ್ಲಿ 5ನೇ ಟರ್ಮ್ ವ್ಯಾಲ್ಯೂ 0, ಆಯಿತಾ. n is never 0. ಟರ್ಮ್ಸ್ ಕ್ಯಾನ್ ಬಿ 0, ಬಟ್ n ಕ್ಯಾನ್ ನೆವರ್ ಬಿ 0 ಅಷ್ಟೇ, ಆಯಿತಾ. ಸೊ n ವ್ಯಾಲ್ಯೂ ಇಸ್ 5. ಇಲ್ಲಿ n ವ್ಯಾಲ್ಯೂ ಇಸ್ 5. ಓಕೆ,
ಸೊ ಇದಾಯಿತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ವರ್ಡ್ ಪ್ರಾಬ್ಲಮ್ ಇದೆ. ರಾಮ್ಕಲಿ ಸೇವ್ಡ್ 5 in the first week of the year, then increased her weekly savings by 1.75. If in the nth week her weekly savings becomes this much, find n. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ರಾಮ್ಕಲಿ ಫಸ್ಟು 5 ರೂಪಾಯಿನ ಸೇವ್ ಮಾಡಿದ್ಲು, 5 ರೂಪಾಯಿನ ಸೇವ್ ಮಾಡಿದ್ಲು. ಆಮೇಲೆ ವಾರನೂ ಅವಳು ಇಷ್ಟು ದುಡ್ಡನ್ನು ಎಕ್ಸ್ಟ್ರಾ ಮಾಡ್ತಾ ಹೋಗ್ತಾಳೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಅನ್ EP ತಾನೆ. ಸೊ 1.75 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಅವಳ ಹತ್ರ? A = 5. ಡಿ ವ್ಯಾಲ್ಯೂ ಏನು? 1.75. ಇನ್ಕ್ರೀಸ್ಡ್ ಹರ್ ವೀಕ್ಲಿ ಸೇವಿಂಗ್ಸ್ ಬೈ 1.75. ಸೊ 1.75 ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾಳೆ, ಈಕ್ವಲ್ ಆಗಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾಳೆ. ಸೊ nth ವೀಕಲ್ಲಿ ಅವಳದು ಸೇವಿಂಗ್ಸು ಇಷ್ಟ ಆಗುತ್ತೆ. ಸೊ nth ವೀಕಲ್ಲಿ ಅವಳದು ಸೇವಿಂಗ್ಸು ಇಷ್ಟ ಆಗುತ್ತೆ 20.75. ನಮಗಿಲ್ಲಿ ಏನು ಕಂಡುಹಿಡಬೇಕು? ಸೊ ಸಿಂಪಲ್ ತಾನೆ. ಸೊ 20.75 ಈಸ್ ಈಕ್ವಲ್ಸ್ ಟು A + n - 1 × 1.75. ಈ ಒಂದು ಈಕ್ವೇಷನನ್ನು ಸಾಲ್ವ್ ಮಾಡಿ ಅಷ್ಟೇ, ಸಿಂಪಲ್. ಸೊ 20.75ನ ಈ ಕಡೆ ಕಳಿಸಿದ್ರೆ ಇಲ್ಲಿ -5 ಆಗುತ್ತೆ. 20.75 - 5 15.75. ಆಮೇಲೆ ನಮಗಿಲ್ಲಿ 1.75ನ ನಾವು ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಸೊ ಇಲ್ಲಿ ಡಿವೈಡ್ ಆಗುತ್ತೆ 1.75. ಸೊ 15.75 ಡಿವೈಡೆಡ್ ಬೈ 1.75. 15.75 ಡಿವೈಡೆಡ್ ಬೈ 1.75 ಇಸ್ 9 ಅಂತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ದೀನಿ, ನೀವು ಮಾಡೋಕ್ಕಿಲ್ಲ ಆದರೆ ಇಲ್ಲಿ 9 ಬರುತ್ತೆ. ಸೊ n - 1 = 9, n = 10 ತಾನೆ. ಸೊ ಅಷ್ಟೇ, ಮುಗೀತು. ಸೊ nth ವೀಕು ಸೊ ಫೈಂಡ್ n ಅಂತ ಕೇಳಿದರೆ n is 10. ಸೊ ಇಲ್ಲಿ ನಮಗೆ 1.2 ಎಕ್ಸಸೈಸ್ ಫಿನಿಶ್ ಆಯಿತು. ಇಲ್ಲಿ ಲಾಸ್ಟ್ ಎಕ್ಸಸೈಸ್ ನೋಡೋಣ. ಆಮೇಲೆ ಮಿಸ್ಲಿನಿಯಸ್ ಇದೆ, ನಿಮ್ಗೆ ಬೇಕಾದ್ರೆ ಅದು ಮಾಡ್ತೀನಿ ನಾನು. ಅದ್ರಲ್ಲಿ ನಾನು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಇರೋದ್ರಿಂದ ನಾನು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದು ಕನ್ಸೆಪ್ಚುಯಲ್ ಪಾರ್ಟ್ನ ಹೇಳ್ಕೊಡ್ತಾ ಇದ್ದೀನಿ. ಮಿಕ್ಕಿದ ಪ್ರಾಕ್ಟೀಸ್ ನೀವು ಮಾಡಿ. ಮಿಸ್ಲಿನಿಯಸ್ ಬೇಕಂದರೆ ಸುಮ್ಮನೆ ಫನ್ನಿಗೆ ನಾನು ಬೇಕಂದರೆ ನಿಮಗೆ ಬೇರೆ ವಿಡಿಯೋ ಮಾಡ್ತೀನಿ, ಬೇಕಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಮಾಡಿಕೊಡ್ತೀನಿ, ಆಯಿತಾ? ಓಕೆ. ಸೊ ಲಾಸ್ಟ್ 3 ಕ್ವಶನ್ಸ್ ಇದೆ ನಮ್ಮ ಹತ್ರ. The first and the last terms of an AP are this and this respectively. If the common difference is 9, how many terms are there and what is their sum? ಸೊ ನಮಗಿಲ್ಲಿ ಫಸ್ಟು ಸಮ್ ಕೇಳಿದ್ದಾರೆ ಮತ್ತು ಎಷ್ಟು ಟರ್ಮ್ಸ್ ಇದೆ ಅಂತ ಕೇಳಿದ್ದಾರೆ. ನಮಗೆ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಕೊಟ್ಬಿಟ್ಟಿದ್ದಾರೆ, ಆಯಿತಾ? ಮತ್ತು ಕಾಮನ್ ಡಿಫ್ರೆನ್ಸು ಕೊಟ್ಬಿಟ್ಟಿದ್ದಾರೆ. ಇವಾಗ ನಾವು ಸಮ್ನ ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕೆ ಹೋಗ್ತೀವಂದರೆ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ನಾವು ಸಮ್ನ ಆ ಫಾರ್ಮುಲಾ ಯಾವುದು? Sn = n/2 × 2 A + L. ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ನಿಮ್ಗಿಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ n ಕೊಟ್ಟಿಲ್ಲ ಅವರು ತಾನೇ, n ಕೊಟ್ಟಿಲ್ಲ ಅವರಿಲ್ಲಿ. ಸೊ n ಕೊಟ್ಟಿಲ್ಲ ಅನ್ನೋದ್ರಿಂದ ನಮಗಿಲ್ಲಿ Sn ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಅವರು D ಕೊಟ್ಟಿದ್ದಾರೆ. ಸೊ ನಾವು ಒಂದು ಕೆಲಸ ಮಾಡೋಣ, ಒಂದೊಂದೇ ಬರೆಯೋಣ. ಸೊ ಇಲ್ಲಿ A ವ್ಯಾಲ್ಯೂ ಏನು? 17 ತಾನೆ. ಓಕೆ. L ವ್ಯಾಲ್ಯೂ ಏನು? 350. ನಾವು ಎಲ್ಲನ್ನು ನಾವು TN ಅಂತ ಏನಾದರೂ ಕರಿಬೋದು ತಾನೆ. ಲಾಸ್ಟ್ ಟರ್ಮ್ನ ನಾವು TN ಅಂತ ಕರೆಯೋಣ, nth ಟರ್ಮ್ ಅಂತ ಕರೆಯೋಣ, ಆಯಿತಾ? ಮತ್ತು ಕಾಮನ್ ಡಿಫ್ರೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು? 9 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇದರಿಂದ ನಾವು ಏನು ಕಂಡುಹಿಡಿಬೋದು? TN = A + n - 1 × D ಫಾರ್ಮುಲಾಯಿಂದ ಏನು ಮಾಡ್ಬೋದು? TN ವ್ಯಾಲ್ಯೂ 350, A ವ್ಯಾಲ್ಯೂ 17 + n - 1 × D ವ್ಯಾಲ್ಯೂ 9. ಇಲ್ಲಿಂದ n ಕಂಡುಹಿಡಿದು ಬಿಡೋಣ. n ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಅಂತ ಕಂಡುಹಿಡಿದು ಬಿಡೋಣ. ಸೊ ಇಲ್ಲಿ 350 - 17 ಮಾಡೋಣ. 350 - 17 is 340, 333. ಓಕೆ. ಸೊ n ಇವಾಗ ಇಲ್ಲಿ ಮಲ್ಟಿಪ್ಲೈ ಆಗಿದೆ 9, ಇಲ್ಲಿ ಡಿವೈಡ್ ಆಗುತ್ತೆ. ಸೊ 9 3 = 27, 9 7 = 63. ಓಕೆ. ಸೊ 37 ಬರುತ್ತೆ ಇಲ್ಲಿ, 37. ಸೊ n = 38 ತಾನೆ. ಓಕೆ. ಸೊ ನಮಗೆ ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಾಯಿತು. ಫಸ್ಟು n = 38 ಅಂತ ಗೊತ್ತಾಯ್ತು ನಮಗೆ. ಇವಾಗ ಏನಿದೆ? ಇವಾಗ ಡೈರೆಕ್ಟಾಗಿ ಆ ಫಾರ್ಮುಲಾ ಹಾಕಿ ಅಷ್ಟೇ. ಸೆಕೆಂಡ್ ಫಾರ್ಮುಲಾ, ಎರಡನೇ ಫಾರ್ಮುಲಾ, Sn = n/2 × A + L. n ಏನು? 38 / 2 × A + L. A ಏನು? 17. L ಅಂದರೆ ಏನು? ಲಾಸ್ಟ್ ಟರ್ಮ್, nth ಟರ್ಮ್ ಏನದು? 350. ಸೊ ಈ ಒಂದು ವ್ಯಾಲ್ಯೂನ ನೀವು ಸಾಲ್ವ್ ಮಾಡಿ ಆನ್ಸರ್ ಕಂಡುಹಿಡಿಯಿರಿ ಅಷ್ಟೇ, ಆಯಿತಾ? ಸಿಂಪಲ್. ಓಕೆ.
ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನು. ಇದರದ್ದು 3 ಕ್ವಶನ್ ಏನೋ ಇದೆ ನಿಮ್ಮ ಬುಕ್ಕಲ್ಲಿ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 40 ಇಂಟೀಜರ್ಸ್ ಅಂತ ಕೇಳಿದ್ದಾರೆ. ಇವಾಗ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಮತ್ತು ಡಿವಿಸಿಬಲ್ ಬೈ 6 ಅಂದ್ರೇನು? 6ನೇ ಟೇಬಲ್ಲು, 6ನೇ ಮಗ್ಗಿ. 6th ಟೇಬಲ್ ಅಂದ್ರೇನು? 6, 12, 18, 24, 30, 36 ಸೊ ಒನ್. ಆಯಿತಾ? ಇದು 6ನೇ ಟೇಬಲ್ ತಾನೆ. ಸೊ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಇದೆ ತಾನೆ, ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ಇವಾಗ ನೀವು ಇಲ್ಲಿ 0 ಬರೆಯೋಕ್ಕಾಗಲ್ಲ, ಯಾಕಂದರೆ ಅದು ಪಾಸಿಟಿವ್ ಇಂಟೀಜರ್ ಅಲ್ಲ, ಇಟ್ಸ್ ಜಸ್ಟ್ ಆನ್ ಇಂಟೀಜರ್, ಇದರ್ ಪಾಸಿಟಿವ್ ನಾರ್ ನೆಗೆಟಿವ್. ಪಾಸಿಟಿವ್ ಅಂತ ಹೇಳ್ತಾ ಇದ್ದಾರೆ, ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಫಸ್ಟ್ 40 ಅಂತ ಹೇಳಿದ್ದಾರೆ ಅವರು. ಸೊ 40 ಇಸ್ ದಿಸ್ ಅನ್ ಎ ಪಿ? ಫಸ್ಟ್ ಆಫ್ ಆಲ್ ಇದು ಒಂದು ಎ ಪಿನ? ಆಬ್ವಿಯಸ್ಲಿ ಇಟ್ ಇಸ್ ಅನ್ ಎ ಪಿ. ಎಲ್ಲ ಟೇಬಲ್ಸ್ ಇದೆ ತಾನೆ, ಎಲ್ಲ ಮಗ್ಗಿಗಳು, 1 ಟೇಬಲ್, 2 ಟೇಬಲ್, 3 ಟೇಬಲ್, ಸೊ ಆನ್. ಎಷ್ಟೇ ಟೇಬಲ್ಸ್ ತೊಗೊಂಡ್ರು ಮಲ್ಟಿಪಲ್ಸ್ ಅದು. ಸೊ ಇಲ್ಲಿ ನೀವು 6ನ 6ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀರಾ. ಸೊ ಫಿಕ್ಸ್ಡ್ ಸಮ್ಮನ್ನು ನೀವು ಆ್ಯಡ್ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ಅನ್ ಎ ಪಿ. ಎಲ್ಲ ಟೇಬಲ್ಸ್ ಇಸ್ ಅನ್ ಎ ಪಿ, ಆಲ್ ಟೇಬಲ್ಸ್ ಆರ್ ಅನ್ ಎ ಪಿ. ಆಯಿತಾ? ಓಕೆ. ಸೊ ಫಸ್ಟ್ 40 ಅಂತ ಹೇಳಿದ್ದಾರೆ ಅವರು. ಸೊ ಎನ್ ವ್ಯಾಲ್ಯೂ ಏನು? 40. ಫಸ್ಟ್ 40 ಟರ್ಮ್ಸ್ ಅಂತ ಹೇಳಿದ್ದಾರೆ. ಓಕೆ. ಎ ವ್ಯಾಲ್ಯೂ ಏನು? 6 ತಾನೆ. ಡಿ ವ್ಯಾಲ್ಯೂ ಏನು? ಅದು ಕೂಡ 6, ಯಾಕಂದರೆ 6 ತಾನೇ ಗ್ಯಾಪ್ ಇರೋದು ಇಲ್ಲಿ. ಓಕೆ. ಸೊ 6 ದ ಕಾಮನ್ ಡಿಫ್ರೆನ್ಸ್. ಇವಾಗ ನಾವು ಸಮ್ ಕಂಡುಹಿಡಿಯಬೇಕಷ್ಟೇ. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಎಲ್ಲ ವ್ಯಾಲ್ಯೂಸ್ ಇದೆ ತಾನೇ ನಿಮ್ಮ ಹತ್ರ. ಎನ್ ಇದೆ, ಎ ಇದೆ, ಎನ್ ಇದೆ, ಡಿ ಇದೆ. ಎಲ್ಲ ವ್ಯಾಲ್ಯೂಸ್ನ ಹಾಕಿ ಸಾಲ್ವ್ ಮಾಡಿ ಎಸ್ ಎನ್ ವ್ಯಾಲ್ಯೂ ಕಂಡುಹಿಡೀರಿ ಅಷ್ಟೇ. ಕಾನ್ಸೆಪ್ಟ್ ಅರ್ಥ ಮಾಡಿಸ್ತೀನಿ ನಾನು ನಿಮಗಷ್ಟೇ. ನೀವು ಸಾಲ್ವಿಂಗ್ ಈ ಥರ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್ ನೀವು ಮಾಡಬೇಕಂತಿಲ್ಲ, ಆದರೆ ಪ್ರಾಕ್ಟೀಸ್ ಮಾಡ್ತೀರಾ, ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂದರೆ ಮಾಡಿ ಅಷ್ಟೇ. ಆದರೆ ಒಂದು ಹೆಲ್ಪ್ ಏನಂದರೆ, ನೀವು ಮತ್ತೆ ಈ ಥರ ಫಾರ್ಮುಲಾ ಬರೆದು ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಈ ಒಂದು ಫಾರ್ಮುಲಾ ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ನೀವು ಬರೀ ಡೈರೆಕ್ಟಾಗಿ ಬ್ಯಾಟ್ ಹೊಡಿತೀರಾ ಅಂದರೆ ಕಷ್ಟ ಆಗುತ್ತೆ. ಕ್ವಶನ್ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈ ಒಂದು ಫಾರ್ಮುಲಾ ಎಲ್ಲ ಈಸಿಯಾಗಿ ನೆನಪಿರುತ್ತೆ. ಅದಕ್ಕೆ ಮಾಡಿ. ಆಮೇಲೆ ಟೆಕ್ಸ್ಟ್ ಬುಕ್ ತೆಗೆದುಬಿಟ್ಟು ಪ್ರತಿಯೊಂದು ಕ್ವಶನ್ನ ಸಾಲ್ವ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಡೌಟ್ನ ರಿಪ್ಲೈ ಮಾಡ್ತೀನಿ. ಆಯಿತಾ? ಓಕೆ. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡೋಣ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ವಶನ್ ಅನಿಸ್ತು ನನಗೆ. ಬರ್ಬೋದು ಎಕ್ಸಾಮಿಗೆ, ನೋಡೋಣ. ಆಯಿತಾ? ನೀವು ಎಕ್ಸಾಮಿಗೆ ಅಂದ್ಕೊಂಡು ಕೂತ್ಕೊಂಡ್ಬೇಡಿ, ಜಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ ನೋಡಿ. ಆಯಿತಾ? ಇನ್ ಅ ಪೊಟೆಟೋ ರೇಸ್ ಅ ಬಕೆಟ್ ಈಸ್ ಪ್ಲೇಸ್ಡ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ವಿಚ್ ಇಸ್ 5 ಮೀಟರ್ ಫ್ರಮ್ ದ ಫಸ್ಟ್ ಪೊಟೆಟೋ. ಇವಾಗ ಒಂದು ಪೊಟೆಟೋ ರೇಸ್ ಇದೆ. ಇಲ್ಲಿ ನೋಡಿ, ಒಂದು ಹುಡುಗಿ ಇಲ್ಲಿ ಓಡ್ತಾ ಇದ್ದಾಳೆ. ಪೊಟೆಟೋ ರೇಸ್ ಅಂದರೆ ಏನಂತ ನಿಮಗೆಲ್ಲ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ಇಲ್ಲಿ ಒಂದು ಹುಡುಗಿ ಓಡ್ತಾ ಇದ್ದಾಳೆ, ಇಲ್ಲೊಂದು ಬಕೆಟ್ ಇದೆ. ಸೊ ಏನು ಮಾಡಬೇಕಂದ್ರೆ, ಫಸ್ಟ್ ಪೊಟೆಟೋ ಇರುತ್ತೆ, ಇಲ್ಲಿ 2ನೇ ಪೊಟೆಟೋ, ಇಲ್ಲಿ 3ನೇ ಪೊಟೆಟೋ. ಸೊ ಅದೇ ಥರ ಪೊಟೆಟೋಸ್ ಇರುತ್ತೆ ಇಲ್ಲಿ. ಆಯಿತಾ? ಈ ಥರ ಫುಲ್ ಪೊಟೆಟೋಸ್ ಇರುತ್ತೆ. ಇಲ್ಲಿಂದ ಒಂದು ಪ್ಲೇಯರು ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಹೋಗ್ಬಿಟ್ಟು ಈ ಪೊಟೆಟೋ ತೊಗೊತಾನೆ, ಮತ್ತೆ ವಾಪಸ್ ಬರ್ತಾನೆ. ಮತ್ತೆ ಈ ಪೊಟೆಟೋ ತೊಗೊತಾನೆ, ಮತ್ತೆ ವಾಪಸ್ ಬರ್ತಾನೆ. ಮತ್ತೆ ತಗೊಳ್ತಾಳೆ, ಮತ್ತೆ ವಾಪಸ್ ಬರ್ತಾಳೆ. ಮತ್ತೆ ಹೋಗ್ತಾಳೆ, ಮತ್ತೆ 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 ಅಂತ ಲಾಸ್ಟ್ ಪೊಟೆಟೋ ತೊಗೊಂಡು ಹೋಗ್ಬಿಟ್ಟು ವಿನ್ ಆಗ್ತಾಳೆ. ಸೊ ದಿಸ್ ಇಸ್ ದ ಗೇಮ್. ಆಯಿತಾ? ಹೋಗೋದು ತಗೊಳ್ಳೋದು ಬರೋದು, ಹೋಗೋದು ತಗೊಳ್ಳೋದು ಬರೋದು, ಹೋಗೋದು ತಗೊಳ್ಳೋದು ಬರೋದು. ಸೊ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಲಾಸ್ಟಿಂದ ಸ್ಟಾರ್ಟ್ ಮಾಡೋಕ್ಕಿಲ್ಲ. ಬರೋದು ಫಸ್ಟ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು. ಆಯಿತಾ? ಇಲ್ಲಿ ಹೋಗಿ ಹಿಂಗೆ ಬರೋದು, ಹಿಂಗೋಗಿ ಹಿಂಗೆ ಬರೋದು, ಹಿಂಗೋಗಿ ಹಿಂಗೆ ಬರೋದು, ಹಿಂಗೋಗಿ ಹಿಂಗೆ ಬರೋದು, ಹಿಂಗೋಗಿ. ಸೊ ದಿಸ್ ಇಸ್ ದ ಗೇಮ್. ಆಯಿತಾ? ಪೊಟೆಟೋ ರೇಸ್ ಅಂತ ಅರ್ಥ ಆಯಿತಾ? ನೀವು ಆಡಿರ್ತೀರ ಚಿಕ್ಕವರಿರೋಗ, ಆಬ್ವಿಯಸ್ಲಿ. ನಾನಂತೂ ತುಂಬ ಆಡಿದ್ದೀನಿ. ವಿಚ್ ಇಸ್ 5 ಮೀಟರ್ ಫ್ರಮ್ ದ ಫಸ್ಟ್ ಪೊಟೆಟೋ. ಸೊ ಫಸ್ಟ್ ಪೊಟೆಟೋ ಏನಿದೆ 5 ಮೀಟರ್ ದೂರ ಇದೆ ಇಲ್ಲಿಂದ. ಆಯಿತಾ? ಓಕೆ. ಆ್ಯಂಡ್ ದ ಅದರ್ ಪೊಟೆಟೋಸ್ ಆರ್ ಪ್ಲೇಸ್ಡ್ 3 ಮೀಟರ್ ಅಪಾರ್ಟ್ ಇನ್ ದ ಸ್ಟ್ರೇಟ್ ಲೈನ್. ಕೊನೆಗೆ ಮುಂದೆ ಇರೋ ಪೊಟೆಟೋಸು ಇಲ್ಲಿಂದ 5 ಮೀಟರು, ಆಮೇಲೆ 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್, 3 ಮೀಟರ್. ಸೊ ದಿಸ್ ಈಸ್ ಆಲ್ಸೋ ಎನ್ ಎ ಪಿ ತಾನೆ. ಸೊ ಇಲ್ಲಿ ನಾವು ನಂಬರ್ ಲೈನ್ ಅಂತ ಅಂದ್ಕೊಳ್ಳೋಣ ಇದನ್ನು, ಫಾರ್ ಎಕ್ಸಾಂಪಲ್. ಆಯಿತಾ? ಲೆಟ್ಸ್ ಸೇ ದಿಸ್ ಇಸ್ ಅ ನಂಬರ್ ಲೈನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ಗ್ರಾಫ್ ಅಂತ ಅಂದ್ಕೊಳ್ಳೋಣ. ಇವಾಗ ಈ ಒಂದು ಪೊಸಿಷನ್ ಏನಿದೆ, ದಿಸ್ ಇಸ್ 5. ಇದು ನೆಕ್ಸ್ಟ್ ಪೊಸಿಷನ್ ಆಫ್ ದ ಪೊಟೆಟೋ. +3 8 ತಾನೆ. ಇದು ನೆಕ್ಸ್ಟ್ ಪೊಸಿಷನು. +3 ಎಷ್ಟು? 11. ಓಕೆ. ನೆಕ್ಸ್ಟ್ +3 14. ನೆಕ್ಸ್ಟ್ +3 17. ಸೊ ಇದೇ ಥರ ಹೋಗ್ತಾ ಇರುತ್ತೆ. ಸೊ ಇಲ್ಲಿ 3 3 3 3 ಆ್ಯಡ್ ಆಗ್ತಾ ಹೋಗ್ತಾ ಇದೆ ತಾನೆ. ಸೊ ದಿಸ್ ಇಸ್ ಅನ್ ಎ ಪಿ. ಓಕೆ. A competitor starts from the bucket, picks up the nearest potato, runs back with it, drops in the bucket, then runs back to pick up the next potato, then runs back to the bucket to drop it in, and she continues in the same way until all the potatoes are in the bucket.
ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ದ ಕಾಂಪಿಟೇಟರ್ ಹ್ಯಾಸ್ ಟು ರನ್, ಆಯಿತಾ. ಸೊ ಇಲ್ಲಿ ಒಂದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಹೋಗೋದು ತೊಗೊಳ್ಳೋದು ಬರೋದು, ಹೋಗೋದು ತೊಗೊಳ್ಳೋದು ಬರೋದು, ಹೋಗೋದು ತೊಗೊಳ್ಳೋದು ಬರೋದು, ಆಯಿತಾ. ಸೊ ಅದೇ ಅದು ಈ ಒಂದು ರೇಸು. ಇವಾಗ ಈ ಒಂದು ಹುಡುಗಿ ಇದ್ದಾಳ್ತಾನೆ, ಅವಳು ಟೋಟಲಾಗಿ ಎಷ್ಟು ಡಿಸ್ಟೆನ್ಸ್ನ ಓಡಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ ಕ್ವಶನು? ಇವಾಗ ಲೆಟ್ಸೆ 2 ಪೊಟೆಟೋಸ್ ಇತ್ತು ಅಂತ ಅಂದ್ಕೊಳ್ಳೋಣ ಫಾರ್ ಸಿಂಪ್ಲಿಸಿಟಿ, ಆಯಿತಾ. ಇಷ್ಟೇ 2 ಪೊಟೆಟೋಸ್, ಇಷ್ಟನ್ನು ಬಿಟ್ಬಿಡಿ, ಆಯಿತಾ. ಇಷ್ಟನ್ನು ಬಿಟ್ಬಿಡಿ, 2 ಪೊಟೆಟೋಸ್ ಇತ್ತು ಅಂತ ಅಂದ್ಕೊಳ್ಳೋಣ, ಆಯಿತಾ. ಇಲ್ಲಿ ಒಂದು ಇಲ್ಲಿ ಒಂದು ಇತ್ತು ಅಂತ ಅಂದ್ಕೊಳ್ಳೋಣ. ಇವಾಗ ಇವಳು ಫಸ್ಟು ಈ ಪೊಟೆಟೊ ತೊಗೊಳಕ್ಕೆ ಹೋಗ್ತಾಳೆ, 5 ಮೀಟರ್ ಓಡ್ತು ತಾನೆ, 5 ಮೀಟರ್ಸ್ ಶಿ ಹ್ಯಾಸ್ ಟ್ರಾವೆಲ್ಡ್. ಇವಾಗ ಮತ್ತೆ ವಾಪಸ್ ಈ ಬಕೆಟಿಗೆ ಹಾಕೋಕ್ಕೆ ಬರ್ತಾಳೆ ತಾನೆ, ಮತ್ತೊಂದು 5 ಮೀಟ್ರ್ ಓಡಿದ್ಲು. ಇವಾಗ ಇವಳು ಇಲ್ಲಿಂದ ಇಲ್ಲಿ ತನಕ ಓಡ್ಕೊಂಡು ಬಿಡಬೇಕು, ಅಂದರೆ 8 ಮೀಟ್ರ್ ಮತ್ತೆ ಓಡಬೇಕು ತಾನೆ, ಪ್ಲಸ್ 8. ಆಮೇಲೆ ಮತ್ತೆ ಇಲ್ಲಿಂದ ಮತ್ತೆ ವಾಪಸ್ ಇಲ್ಲಿ ತನಕ ಬರಬೇಕು, ಮತ್ತೆ 8. ಸೊ 2 ಪೊಟೆಟೋಸ್ ಇದ್ದಿದ್ರೆ ಇವಳು ಇಷ್ಟು ಓಡಬೇಕು ತಾನೆ. ಇವಾಗ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಪೊಟೆಟೋಸ್ ಹೇಳಿದ್ದಾರೆ, 10 ಪೊಟೆಟೋಸ್ ಇದೆ ಅಂತ ಹೇಳಿದ್ದಾರೆ. 10 ಪೊಟೆಟೋಸ್ ಇದ್ದರೆ ಅವಳು ಎಷ್ಟು ಓಡ್ತಾಳೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಬೇಸಿಕಲಿ ನಿಮ್ಗೆ ಏನು ಅರ್ಥ ಮಾಡಿಸ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಪೊಟೆಟೋ ಇದ್ದರೆ, ಒಂದು ವೇಳೆ ನೆಕ್ಸ್ಟ್ ಪೊಟೆಟೋ ಇದ್ದರೆ ಇವಳು ಮತ್ತೆ ಇಲ್ಲಿ ತನಕ ಬರೋಕ್ಕೆ 11 ಮೀಟರ್ಸ್ ತಾನೆ. ಆವಾಗಲೇ ನಂಬರ್ ಲೈನ್ ಹಾಕಿದ್ವಿ ತಾನೆ, 5, 8, 11 ಹಾಕಿದ್ವಿ ತಾನೆ. ಸೊ ಇಲ್ಲಿ ತನಕ ಬರಬೇಕಂದ್ರೆ ಫಸ್ಟ್ 11 ಮೀಟರ್ಸ್ ಓಡಬೇಕು, ಮತ್ತೆ ವಾಪಸ್ 11 ಮೀಟರ್ಸ್ ಓಡಬೇಕು, ಪ್ಲಸ್ 11 ಪ್ಲಸ್ 11. ಸೊ ಅದೇ ಥರ ನೆಕ್ಸ್ಟ್ ಪೊಟೆಟೋ ತೊಗೊಳ್ಬೇಕಂದ್ರೆ ಪ್ಲಸ್ 14 ಪ್ಲಸ್ 14. ಸೊ ಇದು ಒಂದು ಪ್ಯಾಟರ್ನು. ಸೊ ಬೇಸಿಕಲಿ ಇಲ್ಲಿ 2 ಸತಿ ಆ್ಯಡ್ ಆಗ್ತಾಯಿದೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಇಲ್ಲಿ ನೋಡಿ, 5 + 5 ಬದಲು ನಾನು 2 × 5 ಅಂತ ಬರಿತೀನಿ. 8 + 8 ಬದಲು ನಾನು 2 × 8 ಅಂತ ಬರಿತೀನಿ. 11 + 11 ಬದಲು ನಾನು 2 × 11 ಅಂತ ಬರಿತೀನಿ. 14 + 14 ಬದಲು ನಾನು 2 × 14 ಅಂತ ಬರಿತೀನಿ. ಇವಾಗ ಇವೆಲ್ಲದರಲ್ಲೂ ನಾನು ಕಾಮನ್ ತೊಗೊತೀನಿ, ಆಯಿತಾ. 2 ಕಾಮನ್ ತೊಗೊತೀನಿ. ಸೊ ಬೇಸಿಕಲಿ ಅವಳು 5, 8, 11, 14 ಸೋ ಆನ್ 10 ಟೈಮ್ಸ್ 10th ಪೊಟೆಟೋ ತನಕ ಅವಳು ಓಡಬೇಕು. ಆದರೆ 2 ಸತಿ ಓಡಬೇಕು, ಯಾಕಂದರೆ ಹೋಗೋದು ಪ್ಲಸ್ ಬರೋದು ತಾನೆ. ಲಾಜಿಕ್ ಅರ್ಥ ಆಯ್ತಾ ನಿಮಗೆ? ಸೊ ಈ ಒಂದು ಸಮ್ಮು ಡೈರೆಕ್ಟಾಗಿ ನೀವು ಸಮ್ ಕಂಡುಹಿಡಿದ್ರೆ ಅದು ತಪ್ಪು. ಅದನ್ನು 2 ಟೈಮ್ಸಿಗೆ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಯಾಕಂದರೆ ಹೋಗೋದು ಪ್ಲಸ್ ಬರೋದು 2 ಸತಿ ಮಾಡಬೇಕಾಗತ್ತೆ. ಸೊ ಅರ್ಥ ಆಯ್ತಾ? ಸೊ ಅಷ್ಟೇ, ಮುಗಿದು. ಇವಾಗ ಈ ಒಂದು AP ನೀವು ಕಂಡುಹಿಡಿಬೋದು ತಾನೆ. ಸೊ ಎನ್ ಏನು, ಎನ್ ವ್ಯಾಲ್ಯೂ ಇಸ್ 10 ತಾನೆ. 10 ಪೊಟೆಟೋಸ್ ಇದೆ. ಸೊ 10 ಸತಿ ಅವಳು ಹೋಗೋದು ಬರೋದು ಮಾಡ್ತಾಳೆ. ಸೊ A ವ್ಯಾಲ್ಯೂ ಏನು 5, D ವ್ಯಾಲ್ಯೂ ಏನು 3. ಸೊ ಇಲ್ಲಿ ನಿಮಗೆ ಈಗ ಸಮ್ ಕಂಡುಹಿಡಬೇಕಂದ್ರೆ ದಿಸ್ ಇಸ್ ದ ಸಮ್. ಸೊ ನಿಮಗೆ ಇಲ್ಲಿ n/2 ಅಂದ್ರೇನು, 10/2 ಇಂಟು 2a ಪ್ಲಸ್ 10 - 1 ಇಂಟು D, n - 1 ಇಂಟು D. ಇವಾಗ ಇದನ್ನು ಸಾಲ್ವ್ ಮಾಡೋಣ. 5, ಆಮೇಲೆ ಇಲ್ಲಿ 5 2s 10, ಇಲ್ಲಿ 9 ಬಂತು, 9 3s 27. ಸೊ 27 + 10 is 37. ಸಾಲ್ವ್ ಮಾಡಿ ಅಷ್ಟೇ. 5 × 2 is 10, 10 × 37 is 370. ಓಕೆ, ಸೊ 370 ಮೀಟರ್ಸ್ ತಾನೆ. ಸೊ ಓಕೆ, 370 ಮೀಟರ್ಸ್ ಇಸ್ ದ ಆನ್ಸರ್. ಇಂಟ್ರೆಸ್ಟಿಂಗ್ ಕ್ವಶನ್ ತಾನೆ, ಚೆನ್ನಾಗಿತ್ತು ಈ ಕ್ವಶನು. ಇನ್ನೊಂದು ಕ್ವಶನ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಸ್ಪೈರಲ್ ಕ್ವಶನು. ಅದು ಇದೇ ಥರ ಇದೆ, ಸಿಮಿಲರ್ ಇದೆ. ನೀವು ಟ್ರೈ ಮಾಡಿ ಆ ಕ್ವಶನ್ನ. ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆಮೇಲೆ ಕಟ್ಕೆದು ಕ್ವಶನ್ ಇದೆ, ಲಾಗ್ಸ್ ಕ್ವಶನ್ ಇದೆ, ಅಲ್ಲ ತುಂಬ ಸಿಮಿಲರ್ ಇದೆ ಈ ಒಂದು ಕ್ವಶನಿಗೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆದರೆ ನಾನು ಅದ್ರ ಮೇಲೊಂದು ಮುಂದೆ ವೀಡಿಯೋಸ್ ಮಾಡ್ತೀನಿ. ಫಾರ್ ನೌ ಇದು ಫುಲ್ಲು ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಕಾನ್ಸೆಪ್ಟ್ಸ್ ಆಗಿತ್ತು. ಒಂದು ಸತಿ ರೀಕ್ಯಾಪ್ ಮಾಡೋಣ. ಸೊ ಫಸ್ಟ್ ನಾವು ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನೋಡಿದ್ವಿ, A ಮತ್ತು Dನ ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ, ಜನರಲ್ ಫಾರ್ಮ್ ಆಫ್ ಎನ್ AP ನೋಡಿದ್ವಿ, ಜನರಲ್ ಟರ್ಮ್ಸ್ ಅಂದರೆ ಏನಂತ ನೋಡಿದ್ವಿ, ಆಮೇಲೆ ಯಾವುದೋ ಒಂದು ಟರ್ಮ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ, TN ಬಗ್ಗೆ. ಆಮೇಲೆ ಎಕ್ಸಾಂಪಲ್ 1, ಎಕ್ಸಾಂಪಲ್ 2 ಸುಮಾರು ಎಕ್ಸಾಂಪಲ್ಸ್ನ ನೋಡಿದ್ವಿ. ಆಮೇಲೆ ಸಮ್ ಹೇಗೆ ಕಂಡುಹಿಡಿಯೋದು, ಸಮ್ ಆಫ್ ಎನ್ AP, ಅದರ ಡೆರಿವೇಷನ್ ನೋಡಿಬಿಟ್ಟು ಆಮೇಲೆ 2 ಫಾರ್ಮುಲಾಸ್ ನೋಡಿದ್ವಿ. ಆಮೇಲೆ ನಾವು ಎಕ್ಸಸೈಸಸ್ನ ಡಿಸ್ಕಸ್ ಮಾಡಿದ್ವಿ. ಎಲ್ಲ ಎಕ್ಸಸೈಸಸಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸನ್ನ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಈ ಲಾಸ್ಟ್ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಕೇಳಿ, ನಾನು ಎಕ್ಸ್ಪ್ಲೇನ್ ಮಾಡಿರೋದು ಪಕ್ಕ ಅರ್ಥ ಆಗುತ್ತೆ, ಆಯಿತಾ. ಸೊ ದಿಸ್ ವಾಸ್ ವಾಟ್ ವಿ ಲರ್ನ್ ಟುಡೇ. ವಾಟ್ ಈಸ್ ಎನ್ AP, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು PDF ಬೇಕಂದರೆ ನಾನು ನಿಮಗೆ ಬೇಕಂದರೆ ಲಿಂಕ್ ಮಾಡಿ ಹಾಕ್ತೀನಿ.
ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದೆ ನೆಕ್ಸ್ಟ್ ಚಾಪ್ಟರ್ನ ನಾವು ಡಿಸ್ಕಸ್ ಮಾಡೋಣ. ಮೇ ಬಿ ಟ್ರಯಾಂಗಲ್ಸ, ಲೀನಿಯರ್ ಇಕ್ವೇಷನ್ಸ ಯಾವುದೋ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಟಿಲ್ ದೆನ್ ಗುಡ್ ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.